ರವೀಂದ್ರ ಎಸ್ ಶೆಟ್ಟಿ ಅವರು ಆಗಮಿಸ್ತಾ ಇದ್ದಾರೆ. ಅವರು ನಮ್ಮ ಉಪೇಂದ್ರ ಆಚಾರ್ಯ ಪೆಂಡೂರು, ಇವರು ಎಸ್ ಕೆ ಗೋಲ್ಡ್ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು. ಅವರು ನಮ್ಮ ಪೋಷಕರು ಹಾಗೆ ಶ್ರೀ ಕೆ ಮಾಬಲ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ ಅಧ್ಯಕ್ಷರಾಗಿ, ನಮ್ಮ ಪರಿಷತ್ತಿನ ಅಧ್ಯಕ್ಷರಾಗಿ. ಹಾಗೆ ದೇವರ ಸ್ತುತಿಯೊಂದಿಗೆ ಇವತ್ತು ಕೂಡ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಕೃಷ್ಣಂ ವಂದೇ ಜಗದ್ಗುರು. ಹಾಗೆ 7 ದಿವಸ ಕೂಡ ಶ್ರೀ ಲಕ್ಷ್ಮಣ ಭಟ್ ಅವರಿಗೆ ಜ್ಯೋತಿಯನ್ನು ಪ್ರಜ್ವಲಿಸಿ ನಾವು ಕಾರ್ಯಕ್ರಮ ಆರಂಭಿಸಿದ್ದೇವೆ. ಇದೀಗ ಔಪಚಾರಿಕವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರನ್ನು ಕಿರುಪರಿಚಯದೊಂದಿಗೆ ಸ್ವಾಗತಿಸುವಂತೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಪರಿಷತ್ತಿನ ಖಜಾಂಚಿ ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರು. ಎಲ್ರಿಗೂ ನಮಸ್ಕಾರ. ಶ್ರೀ ರಾಧಾಕೃಷ್ಣ ದೇವರ ಶರಣಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ 7 ದಿನಗಳ ಕಾಲ ನಡೆದಿರುವಂಥ ಈ ಸಪ್ತಾಹ ಪೂಜ್ಯರಾದಂಥ ಲಕ್ಷ್ಮೀನಾರಾಯಣ ಭಟ್ರ ಸ್ಮರಣಾರ್ಥವಾಗಿ ಬಹಳ ಉತ್ಕೃಷ್ಟವಾದಂಥ ರೀತಿಯಲ್ಲಿ 7 ದಿನ ಕೂಡ ಯಶಸ್ವಿಯಾಗಿ ಈ ಸಪ್ತಾಹ ಇದೀಗ ಸಂಪನ್ನಗೊಳ್ಳುತ್ತಾ ಇದೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಹರಿಕಥಾ ಪರಿಷತ್ತಿನ ಗೌರವಾಧ್ಯಕ್ಷರು, ನಮಗೆಲ್ಲರಿಗೂ ಕೂಡ ಸದಾ ಮಾರ್ಗದರ್ಶಕರಾಗಿದ್ದುಕೊಂಡು ನಮ್ಮ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಿಗೆ ಬೆಂಗಾವಲಾಗಿರುವಂಥ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪೆರುಗಳವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಹರಿಕಥಾ ಪರಿಷತ್ತಿನ ಅಧ್ಯಕ್ಷರಾದಂಥ ಮಾಬಲ್ ಶೆಟ್ಟರು ಪುಸ್ತಕ, ಶಾಲು ಹಾಗೂ ಸ್ಮರಣಿಕೆಯನ್ನು ಇಟ್ಟು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಬಹಳ ವಿಶಿಷ್ಟವಾದಂಥ 2 ಕೃತಿಗಳನ್ನು ನಾವು ಇದರಲ್ಲಿ ನೀಡ್ತಾ ಇದ್ದೇವೆ. ಒಂದು ಮೊನ್ನೆ ಪ್ರಾರಂಭದ ದಿವಸ ಉದ್ಘಾಟನೆಯಾದಂಥ ಬಿಡುಗಡೆಗೊಂಡಂಥ ಪೂಜ್ಯರಾದಂಥ ಲಕ್ಷ್ಮೀನಾರಾಯಣ ಭಟ್ರ ಕುರಿತಾಗಿ ನುಡಿ ನಮನ ಎನ್ನುವಂಥ ಗ್ರಂಥ ಪುಸ್ತಕವನ್ನು ಡಾಕ್ಟರ್ ದತ್ತಾತ್ರೇಯ ವೀರಂಕರ್ ಅವರು ಸಂಪಾದನೆ ಮಾಡಿದರು. ಆ ಪುಸ್ತಕ ಹಾಗೆಯೇ ಪೂಜ್ಯರಾದಂಥ ಸಂತ ಬದ್ರಿಗಿ ರಕ್ಷಿತದಾಸರ ಜೀವನ ದರ್ಶನದ ಒಂದು ಗ್ರಂಥ, ಈ 2 ಪುಸ್ತಕಗಳನ್ನು ನಮ್ಮ ಅತಿಥಿಗಳಿಗೆ ನಾವು ಸಂದರ್ಭದಲ್ಲಿ ಸ್ಮರಣಿಕೆಯಾಗಿ ನೀಡ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಶುಭಾಶಂಸನೆ ಹೇಳಲಿಕ್ಕಿರುವುದು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಹಾಗೆ ಈ ಭಾಗದಲ್ಲಿ ಧಾರ್ಮಿಕ ಮಾರ್ಗದರ್ಶಕರು ಆಗಿರುವಂಥ ಪೂಜ್ಯರಾದಂಥ ವೇದಮೂರ್ತಿ ಶ್ರೀ ಗಿರಿಧರ್ ಭಟ್ರು. ನಾವು ಲಕ್ಷ್ಮೀನಾರಾಯಣ ಭಟ್ರ ಈ ಕಾರ್ಯಕ್ರಮವನ್ನು ಮಾಡಬೇಕು, ಎಲ್ಲಿ ಮಾಡುವುದು ಎನ್ನುವಂಥ ಒಂದು ಸಂದಿಗ್ಧತೆಗೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಪೂಜ್ಯರಾದಂಥ ಗಿರಿಧರ್ ಭಟ್ರ ಹತ್ರ ಬಂದು ನಾವು ವಿನಂತಿ ಮಾಡಿಕೊಂಡು ಇಲ್ಲಿ ಮಾಡಬಹುದೇ ಅಂತೇಳಿ. ಅವರು ಬಹಳ ಬ್ಯುಸಿ ಇದ್ದರು ಅಂಥ ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿವಸ. ಆದರೂ ನಾವು ಹೇಳಿಕೊಂಡ ತಕ್ಷಣ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ನೀವು ಖಂಡಿತ ಇಲ್ಲೇ ಮಾಡಿ, ಬಾಡಿಗೆ ಏನಾದರೂ ಕೊಡಬೇಕಾ ಅಂತ ಹೇಳಿದಾಗ ಏನು ಬೇಡ, ನೀವು ಬೇರೆ ಸೇವೆ ಮಾಡೋದು ಅಂತ ಹೇಳಿದ್ರು. ಹಾಗಾಗಿ ನನಗೆ ಒಂದು ಬಹಳ ದೊಡ್ಡ ಆಧಾರವಾಗಿ ಗಿರಿಧರ ಭಟ್ರು ನಮ್ಮ ಜೊತೆಗೆ ನಿಂತಿದ್ದಾರೆ. ಇನ್ನು ಮುಂದೆ ಕೂಡ ಅವರ ಸಹಕಾರ ಬೇಕು. ಈ ಭಾಗದಲ್ಲಿ ನಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅವರ ಮಾರ್ಗದರ್ಶನ ಬೇಕು ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಈ ಸಮಾರಂಭದಲ್ಲಿ ಮಾತ್ರವಲ್ಲ, ಪ್ರಾರಂಭದ ದಿನದಿಂದ ಪ್ರತಿನಿತ್ಯವೂ ಕೂಡ ಬಂದು ಇಲ್ಲಿ ಉಪಸ್ಥಿತರಿದ್ದು ಇಡೀ ಹರಿಕಥೆಯನ್ನು ಕೇಳಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರುವವರು ಪೂಜ್ಯ ಲಕ್ಷ್ಮೀನಾರಾಯಣ ಭಟ್ರ ಧರ್ಮಪತ್ನಿಯಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅಮ್ಮ ಅವರು. ಪ್ರಾರಂಭದ ದಿನದಿಂದಲೂ ಕೂಡ ಅವರು ಮಕ್ಕಳು, ಅವರ ಮಗಳು, 2 ಮಗಳಂದಿರಲ್ಲಿ ಊರಿನಲ್ಲಿರುವವರು. ಪ್ರಾರಂಭದ ದಿವಸ ದೊಡ್ಡ ಮಗಳು ಕೂಡ ಬಂದಿದ್ದರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ. ಮಗ ಕೂಡ ಇದ್ದರು, ಜರ್ಮನಿಯಿಂದ ಬಂದಿದ್ದರು.
ಅಂತೂ ಈ ಕಾರ್ಯಕ್ರಮದುದ್ದಕ್ಕೂ ಕೂಡ ನಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಆರ್ಥಿಕ ನೆರವನ್ನು ಕೂಡ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸುಧಾಕರ್ ರಾಯರು ನಮ್ಮ ಮಂಗಳೂರು ವಿಭಾಗದ ಸಂಚಾಲಕರು. ಹಾಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಖ್ಯಾತ ವಿದ್ವಾಂಸರು, ವಿಮರ್ಶಕರು ಆಗಿರುವಂಥ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಲಕ್ಷ್ಮೀನಾರಾಯಣ ಭಟ್ರ ಜೊತೆಗೆ ಆತ್ಮೀಯವಾದಂಥ ಒಡನಾಟವನ್ನು ಉಳ್ಳವರು. ಅವರೇ ಹಿಂದೊಮ್ಮೆ ಹೇಳಿದ ಹಾಗೆ ಅವರಿಗೆ ನೇಬರಾಗಿದ್ದವರು, ಬಹಳ ಹತ್ತಿರದಿಂದ ನೋಡಿದ್ದಾರೆ. ಅವರ ಇಡೀ ಕುಟುಂಬ ಹಾಗೂ ಜೋಶಿಯವರಿಗೆ ಬಹಳ ನಿಕಟವಾದಂಥ ಸಂಪರ್ಕ ಸಂಬಂಧ ಇತ್ತು. ಹಾಗಾಗಿ ಪ್ರಾರಂಭದ ದಿವಸ ಕೂಡ ಬಂದಿದ್ದರು. ಇದೀಗ ಸಮಾರೋಪ ನುಡಿಯನ್ನು ಆಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ SK ಗೋಲ್ಡ್ ಸ್ಮಿತ್ಸ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ವಿಶೇಷವಾಗಿ ನಮಗೆ ಹರಿಕಥಾ ಸ್ಪರ್ಧೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಒಂದು 25,000 ರೂಪಾಯಿಯ ದೊಡ್ಡ ಮಟ್ಟದ ಬಹುಮಾನವನ್ನು ಪ್ರಾಯೋಜಕತ್ವ ವಹಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಈ ವರ್ಷ 60ನೇ ವರ್ಷ ವಜ್ರ ಮಹೋತ್ಸವವನ್ನು SK ಗೋಲ್ಡ್ ಸ್ಮಿತ್ಸ್ ಕೋಆಪರೇಟಿವ್ ಸೊಸೈಟಿ ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಹರಿಕಥಾ ಪರಿಷತ್ತಿಗೂ ಕೂಡ ನಮ್ಮ ಕಿಂಚಿತ್ತಾದಂಥ ಸೇವೆ ಇರಲಿ ಅಂತ ಹೇಳಿ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಸುಮಾರು 11,70,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಇದೇ ಸಭಾಂಗಣದಲ್ಲಿ ವಿತರಣೆ ಮಾಡಿದ್ದಾರೆ ತಮ್ಮ 60ನೇ ವರ್ಷದ ಒಂದು ಸಂದರ್ಭದಲ್ಲಿ. ಅಂಥ ಬ್ಯಾಂಕಿನ ಒಂದು ಸಮಾಜಮುಖಿಯಾಗಿ ಚಿಂತನೆ ಉಳ್ಳಂಥ ಬ್ಯಾಂಕಿನ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀ ಉಪೇಂದ್ರ ಆಚಾರ್ಯ ಬೆಳ್ಳೂರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹರಿಕಥಾ ಸಮ್ಮೇಳನ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ನಮ್ಮ ಜೊತೆಗೆ ನಿರಂತರ ದುಡಿದು ಅದರ ಯಶಸ್ಸಿಗೆ ಕಾರಣಕರ್ತರಾದವರು ಬೆಟ್ಟಂಪಾಡಿ ಸುಂದರ್ ಶೆಟ್ಟರು. ಕೇವಲ ಸಮ್ಮೇಳನ ಮಾತ್ರವಲ್ಲ, ಹರಿಕಥಾ ಪರಿಷತ್ ಪ್ರಾರಂಭವಾದಂಥ ದಿನದಿಂದ ನಮ್ಮ ಜೊತೆಗಿದ್ದುಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ನಿವೃತ್ತ ಸೀನಿಯರ್ ಮ್ಯಾನೇಜರ್ ವಿಜಯ ಬ್ಯಾಂಕ್. ಹಾಗೆ ಯಕ್ಷಾಂಗಣದಲ್ಲಿ ಕೂಡ ಬಹಳ ಪ್ರಮುಖವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಸುಂದರ್ ಶೆಟ್ಟರಿಗೆ ಕೋರ್ತಾ ಇದ್ದೇವೆ. ಹಾಗೆಯೇ ಶೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾಗಿದ್ದುಕೊಂಡು ಅಷ್ಟು ಮಾತ್ರ ಅಲ್ಲದೆ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಎಂಬ ಹೆಸರಿನಿಂದ ಈ ಭಾಗದಲ್ಲಿ ಬಹಳ ಪರಿಣಾಮಕಾರಿಯಾಗಿ ದಾಸ ಸಾಹಿತ್ಯದ ಕೈಂಕರ್ಯ ಮಾಡ್ತಾ ಇರುವವರು ಹಿರಿಯರಾದಂಥ ವಿದ್ವಾಂಸರು, ನಮಗೆ ಮಾರ್ಗದರ್ಶಕರಾಗಿರುವಂಥ ಶ್ರೀ MS ಗುರುರಾಜ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಕೂಡ ವಿಶೇಷವಾದಂಥ ನೆರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಕೆ ಮಹಾಬಲ ಶೆಟ್ಟರು 80ರ ಹರೆಯ ಈಗ 80 ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಅದಲ್ಲದೆ ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಕೂಡ್ಲು ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯ ಸನ್ನಿಧಿಯಲ್ಲಿ 11 ದಿನದ ಶ್ರೀಮದ್ ದೇವಿ ಭಾಗವತದ ಒಂದು ಹರಿಕಥಾ ಯಜ್ಞವನ್ನು ಮಾಡಬೇಕು ಅಂಥೇಳಿ ಒಂದು ಪ್ರತಿಜ್ಞಾಬದ್ಧರಾಗಿದ್ದಾರೆ, ಪ್ರತಿನಿಷ್ಠರಾಗಿದ್ದಾರೆ. ನಿರಂತರವಾಗಿ ಹರಿಕಥಾ ಪರಿಷತ್ತಿನ ಮೂಲಕ ಚಟುವಟಿಕೆಗಳು ಆಗಬೇಕೆನ್ನುವಂಥ ಒಂದು ಹಂಬಲ ಅವರದು. ಹಾಗಾಗಿ ಲಕ್ಷ್ಮೀನಾರಾಯಣ ಭಟ್ರ ತೀರಿಕೊಂಡಂಥ ಸಂದರ್ಭದಲ್ಲಿ ಅವರ ಕುರಿತಾದಂಥ ನಾವು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ ಆವಾಗಲೇ ಮಹಾಬಲ ಶೆಟ್ಟರು ಘೋಷಣೆ ಮಾಡಿದರು, ನಾವು ಲಕ್ಷ್ಮೀನಾರಾಯಣ ಭಟ್ರ ನೆನಪಿನಲ್ಲಿ ಒಂದು ಸಪ್ತಾಹ ಮಾಡಲೇಬೇಕು ಅಂತೇಳಿ ಹೇಳಿ. ಹಾಗಾಗಿ
ಇವತ್ತು ಆ ಸಪ್ತಾಹ ಕೂಡ ಸಂಪನ್ನವಾಗ್ತಾ ಇದೆ ಅವರ ಒಂದು ಕನಸಿನಂತೆ. ಮಹಾಬಲ ಶೆಟ್ಟಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಲಕ್ಷ್ಮೀನಾರಾಯಣ ಭಟ್ಟ ಕುಟುಂಬದವರು, ಅವರ ಇರುವರು ಸುಪುತ್ರಿಯರು, ಅಳಿಯಂದಿರಾದಂಥ ಸಂಪತ್ ಉಡುಪ ಹಾಗೂ ಮಧುಸೂದನ್ ರಾವ್ ಅವರು ಮೊಮ್ಮಗ ಎಲ್ಲರೂ ಬಂದಿದ್ದಾರೆ. ಅವರಿಗೆ ವಿಶೇಷವಾದಂಥ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪ್ರೊಫೆಸರ್ ಭಾಸ್ಕರ್ ರೈ ಅವರು ಯಕ್ಷಾಂಗಣದ ಅಧ್ಯಕ್ಷರು, ಹಾಗೆ ಹರಿಕಥಾ ಪರಿಷತ್ತಿಗೆ ನಿರಂತರವಾಗಿ ಸಹಕಾರ ನೀಡ್ತಾ ಇರೋರು, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಅರ್ಚಕರಾಗಿರುವಂಥ ಹಿರಿಯರಾಗಿರುವಂಥ ವೇದಮೂರ್ತಿ ಕೇಶವ ಭಟ್ರು ಕೂಡ ಪ್ರತಿನಿತ್ಯ ಬಂದು ಇಲ್ಲಿ ಕಥೆಯನ್ನು ಕೇಳ್ತಾ ಇದ್ದಾರೆ, ಇಂದು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರಣಾಮಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ಬಂದಿರುವಂಥ ಎಲ್ಲ ಹಿರಿಯರಿಗೆ, ಎಲ್ಲ ಇವತ್ತು ಹರಿಕಥೆಯನ್ನು ಮಾಡಲಿಕ್ಕಿರುವಂಥ ವಿದುಷಿ ಮಂಜುಳಾಜಿ ರಾವ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮಸ್ಕಾರ. ಚಿಕ್ಕದಾಗಿ ಚೊಕ್ಕದಾಗಿ ಅತಿಥಿ ಗಣ್ಯರನ್ನು ಸ್ವಾಗತಿಸಿದಂಥ ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರು ಕೂಡ ಹರಿದಾಸರು. ಒಂದು ದಿವಸ ಹರಿಕಥೆಯನ್ನು ಅವರು ಕೂಡ ಶ್ರೀಕೃಷ್ಣ ಕಾರುಣ್ಯ ಅಂತ ಮಾಡಿ ಯಶಸ್ವಿಗೊಳಿಸಿದವರು. ಈ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇವತ್ತು ಸಮಯವಿಲ್ಲದ ಸಮಯದಲ್ಲಿ ವೇದಿಕೆ ಏರಿ ಕುರಿತವಳು ವೇದಮೂರ್ತಿ ಶ್ರೀ ಗಿರಿಧರ ಭಟ್ ಅವರು ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನದ ಮಾತುಗಳನ್ನು ಆಡಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಆಗಮಿಸಿದಂಥ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೂ ಕೂಡ ನಮಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಸೇರಿರುವಂಥ ಎಲ್ಲ ಮಹಾಜನರಿಗೂ ಮಾತೆಯರಿಗೂ ನಮಿಸುತ್ತಾ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನ ಸಮತ ಕ್ಲೇಶನಾಶಾಯ ಗೋವಿಂದಾಯ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಸತತವಾಗಿ 7ನೇ ದಿವಸದ ಈ ಹರಿಕಥಾ ಸಪ್ತಾಹ ಇಲ್ಲಿ ನಡೀತಾ ಉಂಟು. ನಮ್ಮ ದೇವಾಲಯದ ಒಂದು ಭಾಗದಲ್ಲಿ, ದೇವರ ಸಮ್ಮುಖದಲ್ಲಿ ಈ ಒಂದು ಕೀರ್ತನ ಆಗ್ತಾ ಇರುವಂಥದ್ದು ನಮ್ಮ ಮನಸ್ಸಿಗೆ ಭಾರಿ ಒಂದು ಸಂತೋಷವಿದೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿಯೋಜಿಸಿದ್ದಕ್ಕಾಗಿ ಹರಿಕಥಾ ಪರಿಷತ್ತಿಗೆ ಪೂರ್ವಕವಾದಂತಹ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ವಾಸ್ತವವಾಗಿ ಮನುಷ್ಯನಿಗೆ ಸಂತೋಷ, ನೆಮ್ಮದಿ ಹಾಗೂ ಸಮಾಧಾನವನ್ನು ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ ಭಗವದ್ನಾಮ ಸಂಕೀರ್ತನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ, ನವವಿಧ ಭಕ್ತಿ ಅಂಥೇಳಿ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ಆ 9 ನಮೂನೆಯ ಭಕ್ತಿಗಳಿಗೆ 9 ನಮೂನೆಯ ಒಂದು ವ್ಯವಸ್ಥೆಗಳನ್ನು, ಉದಾಹರಣೆಗಳನ್ನು ಶಾಸ್ತ್ರದಲ್ಲಿ ಕೊಟ್ಟದಂತೂ ಎಲ್ಲರಿಗೂ ಕೂಡ ಗೊತ್ತುಂಟು. ಆದರೆ ಹರಿಕಥೆಯ ನಾಮಸ್ಮರಣೆಯಿಂದಾಗಿ ಈ 9 ನಮೂನೆಯ ಭಕ್ತಿಯಿಂದ ನಾವು ಪರಮಾತ್ಮನನ್ನು ಮುಟ್ಟಲಿಕ್ಕೆ ಸಾಧ್ಯ ಉಂಟು. ಖಂಡಿತವಾಗಿಯೂ ನಾವು ಈ ರೀತಿಯಾಗಿ ಹೋದರೆ ಮನುಷ್ಯನಿಗೆ ಉತ್ತಮವಾದಂಥ ಫಲಗಳು ಜನ್ಮದಲ್ಲಿ ಪ್ರಾಪ್ತಿಯಾಗ್ತದೆ. ಜಕಾರ ಜನ್ಮ ಪಾಪೋತ್ತಮ ಪ್ರಕಾರ ಪಾಪನಾಶನಂ ತಸ್ಮಾತ್ ಜಪೈತಿ ಖ್ಯಾತಂ ಪಾದ್ಮೇ ವ್ಯಾಸೋಕ್ತಿ ಋಷಿ ಅಂತ ಪದ್ಮಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಹೇಳಿದಂಥ ಒಂದು ಮಾತುಂಟು. ಮನುಷ್ಯ ಜನ್ಮಕ್ಕೆ ಬರುವ ಸಂದರ್ಭದಲ್ಲಿ ಪೂರ್ವಜನ್ಮದಲ್ಲಿ ಮಾಡಿದ ಸುಕೃತ ಫಲ ಮತ್ತು ದುಷ್ಕೃತ ಫಲ, ಇದೆರಡೂ ಫಲಗಳನ್ನು ತಗೊಂಡು ಈ ಕರ್ಮಭೂಮಿಗೆ ಬರ್ತಾನೆ. ಭೂಮಿಗೆ ಬಂದ ನಂತರ ಅವನಿಗೆ ಶುಭ ಫಲಗಳ ಪುಣ್ಯಫಲದ ಒಂದು ಅನುಭವಿಸುವಂಥ ಸಂದರ್ಭದಲ್ಲಿ ಸಂತೋಷವಿರ್ತದೆ. ಆದರೆ ಪಾಪಫಲಗಳು ಜನ್ಮಾಂತರದಲ್ಲಿ ಮಾಡಿದಂಥ ಪಾಪಫಲದ ಫಲ ಅನುಭವಿಸುವಾಗ ಭಾರಿ ಒಂದು ದುಃಖ ಬರ್ತದೆ. ಹಾಗಾದರೆ ಆ ಮನುಷ್ಯನಿಗೆ ದುಃಖವನ್ನು ಪರಿಹಾರ ಮಾಡುವಂತಹ ದಾರಿ ಯಾವುದು ಅಂತ ಕೇಳಿದರೆ, ಜಕಾರ ಜನ್ಮ ಪಾಪೋತ್ತಮ ಪ್ರಕಾರ ಪಾಪನಾಶನಂ ತಸ್ಮಾತ್ ಜಪ ಇತಿ ಖ್ಯಾತಂ, ಜಪ ಮಾಡಿ ಅಂಥೇಳಿ ನಾಮಸ್ಮರಣೆಯನ್ನು ಮಾಡಿ, ಸಂಕೀರ್ತನೆಯನ್ನು ಮಾಡಿ, ಭಜನೆಯನ್ನು ಮಾಡಿ, ದೇವ ಪೂಜೆಯನ್ನು ಮಾಡಿ, ಯಾಗಾದಿಗಳನ್ನು ಮಾಡಿ, ಹೀಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಜಪ ಎಂಬ ಅರ್ಥದ ಶಬ್ದ ದೇವನಾಮ ಸಂಕೀರ್ತನೆ ಎಂಬಂತಹ ಅರ್ಥ. ಇವತ್ತು ಈ 7 ದಿವಸಗಳ ಕಾಲ ನಿರಂತರವಾಗಿ ಇಲ್ಲಿ ಈ ಒಂದು ಸತ್ಕರ್ಮ ಆಗಿದೆ. ಇಲ್ಲಿ 9 ನಮೂನೆಯ ಭಕ್ತಿಯ ಒಂದು ವಿಶೇಷವಾದಂತಹ ವ್ಯವಸ್ಥೆ ಇಲ್ಲಿ ಕಂಡು ಬಂದಿದೆ. ಸಂಕೀರ್ತನಕಾರರು ತಾವು ಉಪದೇಶಾಮೃತವನ್ನು ಹೇಳುವುದರ ಜೊತೆಗೆ ಬಂದಂತಹ ಗಣ್ಯರ ಹತ್ರವೂ ಕೂಡ ಭಜನೆ, ಜಪ, ನಾಮಕೀರ್ತನೆಯನ್ನು ಮಾಡಿಸಿದ್ದಾರೆ. ಭಾರಿ ಒಂದು ಸಂತೋಷ ಆಗಿದೆ. ಇಂತಹ ಕಾರ್ಯಕ್ರಮಗಳು ಮುಂದಕ್ಕೂ ಕೂಡ ನಡೀಲಿ. ಜನರಿಗೆ ಇಂತಹ ಕಾರ್ಯಕ್ರಮಗಳ ಮೇಲೆ ವಿಶೇಷವಾದಂತಹ
ಪ್ರೀತಿ ವಾತ್ಸಲ್ಯ ಮತ್ತು ಉತ್ಸಾಹ ಪ್ರಾಪ್ತಿಯಾಗಿ ನಾವು ಬಾಲಕರಾಗಿದ್ದ ಸಂದರ್ಭದಲ್ಲಿ ನನ್ನ ಅಮ್ಮ ನೆಹರು ಮೈದಾನದಲ್ಲಿ ಶ್ರೀಯುತ ಸಂತ ಗದಗಿರಿ ಅಚ್ಯುತದಾಸರ ಹರಿಕತೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನನ್ನ ಅಮ್ಮ ನಾನಾಗೇನು 12 ವರ್ಷದ ಬಾಲಕ ಸತತವಾಗಿ 7 ದಿನಗಳ ಕಾಲ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳಿಸಿ ಈ ಹರಿಕತೆಯ ಕಥಾಮೃತವನ್ನು ಕೇಳುವಂಥ ಒಂದು ಅವಕಾಶವನ್ನು ಅಮ್ಮ ಮಾಡಿದ್ದು. ಆಗ ಸುರುಗೆ ಒಂದು 2 ದಿವಸ ಅಮ್ಮನ ಒತ್ತಾಯಕ್ಕೆ ನಾನು ಹೋಗಿದ್ದೆ. ಆಗ ನಮಗೆ ಆಟ ಆಡುವಂತಹ ಒಂದು ಬಾಲ್ಯಾವಸ್ಥೆ ಸಿಕ್ತು. ಆದರೆ 3ನೇ ದಿವಸದಿಂದ ನಾನೇ ಸ್ವತಃ ಅವರ ಒಂದು ಸಂಕೀರ್ತನೆ, ಒಂದು ಆಕರ್ಷಣೀಯವಾದಂತಹ ಒಂದು ಸಂಕೀರ್ತನೆ ನನ್ನ ಮನಸ್ಸಿನಲ್ಲಿ ಭಾರಿ ಒಂದು ಸಂತೋಷ ಕೊಟ್ಟಿತ್ತು. ಹಾಗೆ ನಾನು ಪ್ರತಿನಿತ್ಯವೂ ಕೂಡ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಆಗುವಂತಹ ಹರಿಕತೆಗೆ ಪ್ರತಿನಿತ್ಯವೂ ಹೋಗ್ತಿದ್ದೆ. ಹಾಗೂ ಇತರ ಸಂದರ್ಭದಲ್ಲಿ ಕೂಡ ಅಲ್ಲಿ ಹೋಗಿ ಆ ಒಂದು ಕಥಾಮೃತವನ್ನು ಕೇಳಿ ಭಾರಿ ಒಂದು ಸಂತೋಷವನ್ನು ಮನಸ್ಸಿನಲ್ಲಿ ತೃಪ್ತಿಯನ್ನು ಪಡೆದುಕೊಂಡಿದ್ದೆ. ಅಂತಹ ಒಂದು ಕಾರ್ಯಕ್ರಮ ಈ ಸತತವಾಗಿ 7 ದಿವಸಗಳ ಕಾಲ ಇಲ್ಲಿ ನಡೆದಿದೆ. ಇಂತಹ ಕಾರ್ಯಕ್ರಮಗಳಿಗೆ ಜನರ ಒಂದು ಅಭಿರುಚಿ ಮಾತ್ರವಲ್ಲದೆ ಸತ್ಸಂಗದ ಒಂದು ಪೂರ್ಣವಾದಂಥ ಪ್ರಮಾಣದ ಸ್ಥಿತಿ ಇದರಲ್ಲಿ ಪ್ರಾಪ್ತಿಯಾಗ್ತದೆ. ಮನುಷ್ಯನಿಗೆ ಜೀವನದಲ್ಲಿ ನಾವು ಎಷ್ಟೋ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡ್ತೇವೆ. ಮಾಡಿದಂಥ ಸಂಪಾದನೆಯನ್ನು ಸದ್ವಿನಿಯೋಗ ಮಾಡುವಂಥ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಆ ಸಂಪತ್ತು ಶಾಶ್ವತವಾಗಿ ನಮ್ಮಲ್ಲಿ ಉಳಿತದೆ. ಅಂತಹ ಸದ್ವಿನಿಯೋಗ ಮಾಡುವಂಥ ಒಂದು ವ್ಯವಸ್ಥೆ ಯಾವುದು ಅಂತ ಕೇಳಿದರೆ ನಾವು ಈ ಸಮಯವನ್ನು ಈ ಒಂದು ಸತ್ಕರ್ಮಗಳಿಗೆ ಉಪಯೋಗಿಸುವಂಥದ್ದು. ನಕರ್ಮಣ ಪ್ರಜೆಯ ಧನೆ ನತ್ಯಾಗಿ ನೈಕೆ ಅಮೃತತ್ವಮಾನುಷು ಅಂತೇಳಿ ಋಷಿಗಳು ಹೇಳಿದಂತಹ ಮಾತು. ನಾವು ಕರ್ಮ ಮಾಡುವುದರಿಂದ ಮಾತ್ರವಲ್ಲ, ನಕರ್ಮಣ ಪ್ರಜೆಯ ಮಕ್ಕಳಿಂದ ಮಾತ್ರವಲ್ಲ, ನಕರ್ಮಣ ಪ್ರಜೆಯಾದೇನ ತ್ಯಾಗಿ ನಾವು ಕೇವಲ ತ್ಯಾಗವನ್ನು ಮಾಡುವುದರಿಂದ ಮೋಕ್ಷವನ್ನು ಸಂಪಾದನೆ ಮಾಡಬಹುದು. ಯಾವ ರೀತಿಯ ತ್ಯಾಗ ಅಂತಂದರೆ ಈ ಸಮಯವನ್ನು ಸದ್ವಿನಿಯೋಗ ಮಾಡುವಂತಹ ಒಂದು ತ್ಯಾಗ, ಸಂಪತ್ತನ್ನು ಸದ್ವಿನಿಯೋಗಕ್ಕೆ ಉಪಯೋಗಿಸಿ ಮಾಡುವಂಥ ಒಂದು ತ್ಯಾಗ. ಈ ತ್ಯಾಗಗಳಿಂದ ಮಾತ್ರ ನಾವು ಮೋಕ್ಷ ಸಂಪಾದನೆಯನ್ನು ಮಾಡ್ಬೋದು. ಅದರಿಂದಾಗಿ ಮನುಷ್ಯನಿಗೆ ಶಾಶ್ವತವಾಗಿ ದೇಹದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ, ಪರದಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಆ ಒಂದು ಮಂತ್ರದ ಗೂಢಾರ್ಥವೂ ಇದೆ. ಆದ್ದರಿಂದ ಎಲ್ಲರೂ ಕೂಡ ಎಷ್ಟು ದಿವಸಗಳ ಇಲ್ಲಿ ಬಂದಿದ್ದೀರಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅದನ್ನು ಈ ಕಥಾಶ್ರವಣದಿಂದ ಆಗುವಂತಹ ಪುಣ್ಯ ಫಲ ಏನು ಅಂತ ಕೇಳಿದರೆ ಮನುಷ್ಯನಿಗೆ ಜೀವನದಲ್ಲಿ ಶಾಶ್ವತವಾದಂತಹ ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಇವತ್ತಿನ ಕಾಲದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುವುದು ಅಂತ ಹೇಳಿದರೆ ಅದು ದೊಡ್ಡ ವಿಷಯ. ನಾವು ಯಾರೂ ಕೂಡ ಜನರು ಈ ಒಂದು ವಿಷಯವನ್ನು ಗಮನದಲ್ಲಿಡದೆ ನಮ್ಮ 24 ಗಂಟೆಗಳಲ್ಲಿ 10 ನಿಮಿಷ 15 ನಿಮಿಷ ಆದರೂ ಕೂಡ ನಿತ್ಯ ಜಪತಪಾನುಷ್ಠಾನಗಳನ್ನು ಮಾಡಿದರೆ ಮಾತ್ರ ಮನುಷ್ಯನಿಗೆ ಜೀವನದಲ್ಲಿ ಸುಖ ನೆಮ್ಮದಿ ಬರ್ತದೆ ಅಂತ ಹೇಳುವಂಥದ್ದಕ್ಕೋಸ್ಕರವಾಗಿ ನಮ್ಮಲ್ಲಿ ಈ ಸಂಧ್ಯಾ ವಂದನೆಯನ್ನು ತ್ರಿಕಾಲದಲ್ಲಿ ಮಾಡುವಂಥದ್ದು, ಜಪಾದಿಗಳನ್ನು ಮಾಡುವಂಥದ್ದು. ಅದರ ಇನ್ನೊಂದು ರೂಪ ಯಾವುದು ಅಂತ ಕೇಳಿದರೆ ನಾಮ ಸಂಕೀರ್ತನೆಯನ್ನು ಮಾಡುವಂಥದ್ದು, ಭಗವಾನ್ ನಾಮಸ್ಮರಣೆಯನ್ನು ಮಾಡುವಂಥದ್ದು ಅಥವಾ ಭಜನೆ ಇತ್ಯಾದಿಗಳನ್ನು ಮಾಡುವಂಥದ್ದು. ಹಾಗೆ ಈ ಸ್ಥಳದಲ್ಲಿ ಅದು ನಡೆದಿದೆ, ಭಾರಿ ಒಂದು ಸಂತೋಷದಂತಿದೆ. ಇದಕ್ಕೆ ಭಾಗಿಯಾದಂತಹ ಎಲ್ಲ ಮಾನ್ಯರಿಗೂ ಮಾತೆಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಮ್ಮ ಅಜ್ಜ ಈ ಒಂದು ಸಭಾಂಗಣವನ್ನು ನಿರ್ಮಾಣ 1968ನೇ ಇಸ್ವಿಯಲ್ಲಿ ಮಾಡಿದ್ದು. ನಾನು ಆ ವರ್ಷ ನಾನು ಹುಟ್ಟಿದ್ದು. ಹಾಗೆ ಅವರು ಈಗ ಖಂಡಿತವಾಗಿಯೂ ವೈಕುಂಠದಲ್ಲಿ ಇದ್ದಾರೆ. ಅವರಿಗೆ ನಮ್ಮ ತಂದೆಯವರು ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ದೇವಸ್ಥಾನವನ್ನು ನಡೆಸ್ತಾ ಇದ್ದಾರೆ ಈಗ, ನಾರಾಯಣ ಭಟ್ರು ಮತ್ತು ಕೇಶವ ಭಟ್ರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ದೇವಾಲಯ ನಡೀತಾ ಉಂಟು. ಹಾಗೆ ಅಜ್ಜನಿಗಂತೂ ಇವತ್ತು ಖಂಡಿತ ಸಂತೋಷ ಆಗಿರ್ಬೋದು. ಯಾಕೆ ಅಂತ ಹೇಳಿದರೆ ನನ್ನ ಮಕ್ಕಳು ಇಂತಹ ಸತ್ಕರ್ಮಗಳನ್ನು ನಾನು ಕಟ್ಟಿದಂಥ ಹಾಲ್ನಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಭಾರಿ ಒಂದು ಸಂತೋಷ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಮ್ಮ ಅಜ್ಜನ ಕಾಲದಲ್ಲಿ ಕೂಡ ಲಕ್ಷ್ಮೀನಾರಾಯಣ ಭಟ್ರು ಅವರಿಗೆ ಇಲ್ಲಿ ದೇವತಾ ಕಾರ್ಯಗಳೆಲ್ಲ ಆಗುವಾಗ ಅವರನ್ನು ಆಮಂತ್ರಿಸ್ತಿದ್ರು. ಅವರು ಪ್ರೀತಿಯಿಂದ ಬಂದು ಇಲ್ಲಿ ಕಾರ್ಯಕ್ರಮಗಳಲ್ಲೆಲ್ಲ ಭಾಗಿಯಾಗ್ತಿದ್ರು. ತದನಂತರವೂ ಕೂಡ ದೇವಸ್ಥಾನದಲ್ಲಿ ಆಗುವಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಅವರೊಬ್ಬರು ವಿಶೇಷವಾಗಿ ನಮಗೆ ಆತ್ಮೀಯರು ಮಾತ್ರವಲ್ಲದೆ ಸಹೃದಯಿ ಬಾಂಧವರು ಕೂಡ ನಮ್ಮವರೇ. ಅವರು ಈ ಸಂದರ್ಭದಲ್ಲಿ ಇಲ್ಲಿ ಇಲ್ಲ, ಆದರೆ ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಉಂಟೆಂಬುದು ಅವರ ಮನಸ್ಸಿಗೂ ಕೂಡ ಆತ್ಮಕ್ಕೂ ಕೂಡ ಶಾಶ್ವತವಾದಂತಹ ನೆಮ್ಮದಿಯನ್ನು ಕೊಡುವಂಥದ್ದು. ಇಂತಹ ಸತ್ಕರ್ಮಗಳು ಮುಂದಕ್ಕೂ ಕೂಡ ನಡೆಯಲಿ. ಈಗಾಗಲೇ ನಮ್ಮ ಆಚಾರ್ಯರು ಹೇಳಿದರು ಮುಂದಕ್ಕೂ ಕೂಡ ಅಂತ. ನಾನು ಶಾಶ್ವತವಾಗಿ ಅಂತ ಹೇಳ್ತಾ ಇದ್ದೇನೆ. ಈ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಆಗುವಂತಹ ಯೋಗಭಾಗ್ಯ ಕೃಷ್ಣದೇವರು ನಮಗೆ ಕೊಡಲಿ ಅಂತ ನಾನು ದೇವರ ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಇಲ್ಲ. ಹಾಗಾಗಿ ವೇದಮೂರ್ತಿ ಶ್ರೀ ಗಿರಿಧರ ಅವರು ಆ ಮಾತನ್ನು ಯಾವಾಗ ಆಡ್ತಾರೆ ಅಂತ ನಾವು ಆಯ್ತಾ ಇದೆ. ಅದು ಅವರ ಹೃದಯದಲ್ಲಿ ನಾವು ಕೇಳುವಾಗಲೇ ಬಂದಿದೆ, ಅದೇನು ವಿಶೇಷ ಅಲ್ಲ. ಹಾಗಾಗಿ ಅಂಥ ಒಂದು
ಉತ್ತಮ ಹೃದಯದಿಂದ ಅವರು ಮಾತ್ರ ಅಲ್ಲ ಅವರ ಎಲ್ಲ ಸಹೋದರರು ಎಲ್ಲರೂ ಕೂಡ ಸೇರಿ ನಮಗೆ ಒಳ್ಳೆಯ ನಮ್ಮ ಈ ಪರಿಷತ್ತಿಗೆ ಅಧ್ಯಕ್ಷರು ಸಹಿತ ಎಲ್ಲರಿಗೂ ಗೌರವದಿಂದ ನಡ್ಕೊಳ್ಳುವಂಥದ್ದು ಹವ್ಯಾಸ ಅವರದೊಂದು ಜೀವನ ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾವು ಪ್ರಣಾಮಗಳೊಂದಿಗೆ ನಾವು ಅವರನ್ನು ವಿಶೇಷವಾಗಿ ಗೌರವಿಸ್ತಾ ಇದ್ದೆ ಈ ಸಂದರ್ಭದಲ್ಲಿ. ಹಾಗೆ ಇನ್ನು ನಮ್ಮ ಅತಿಥಿಗಳು ಸಮಾರೋಪ ನೋಡಿ ಜೋಶಿಯವರ ನೀವು ನಮ್ಮ ಗುರುರಾಜರು ಯಾಕಂತ ಹೇಳಿದರೆ ಅವರು ದಾಸ ಪ್ರತಿಷ್ಠಾನದ ಒಂದು ವಿಶೇಷವಾದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಅನೇಕ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ದಾಸ ಕೀರ್ತನೆಗೆ ಸಂಬಂಧಪಟ್ಟ ಹಾಗೆ ಹರಿಕತೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಹರಿಕಥಾ ಪರಿಷತ್ತಿನ ಚಟುವಟಿಕೆ ನೋಡಿ ಅವರಿಗೂ ಕೂಡ ಸಂತೋಷ ಆಗಿ ನೀವು ಏನು ಹೇಳಿ ಯಾವಾಗ ಎಲ್ಲಿ ಏನು ಮಾಡ್ತೀರಿ ಹೇಳಿ, ಅದು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಾದರೆ ನಾನಿದ್ದೇನೆ ನಿಮ್ಮ ಜೊತೆಗೆ ಅಂತ ಹೇಳುವವರು ಮಾತಾಡಿದರೆ ಒಳ್ಳೆಯದಿತ್ತು ಸರ್. ಪ್ಲೀಸ್. ಇದು ಮಾತನಾಡೋ ಸಮಯ ಅಲ್ಲ, ಮಾತ್ರ ಹಿರಿಯರೆಲ್ಲ ಇದ್ದಾರೆ ಮಾತಾಡಲಿಕ್ಕೆ. ಹರಿಕೃಷ್ಣ ಪುಂಡ್ರವರು ಇದ್ದಾರೆ. ಅದು ಒಂದೆರಡು ಮಾತುಗಳಲ್ಲಿ ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯರೇ, ಇಲ್ಲಿ ಸೇರಿರುವಂಥ ಹರಿಭಕ್ತರೇ, ನಾವು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಮಗೆಲ್ಲ ಗೊತ್ತಿದೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ 2 ಕಣ್ಣುಗಳು ಯಾವುದು ಅಂತ ಹೇಳಿದ್ರೆ ಒಂದು ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ. ಆದರೆ ನಮ್ಮ ಭಾಗದ ದಕ್ಷಿಣ ಭಾಗದ ಕರ್ನಾಟಕದಲ್ಲಿ ದಾಸ ಸಾಹಿತ್ಯ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದರ ಮೂಲ ನಮ್ಮ ಕರಾವಳಿ ಜಿಲ್ಲೆ. ಸೊ ಅದರ ದಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದ ಸಂಗೀತ ಎರಡನ್ನೂ ಕೂಡ ಒಟ್ಟಿಗೆ ನಾವು ಪ್ರಸಾರ ಮಾಡಬೇಕು ಅನ್ನೋ ಉದ್ದೇಶದಿಂದ 2019ನೇ ಇಸ್ವಿಯಲ್ಲಿ ನಾವು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಶುರು ಮಾಡಿದ್ವಿ. ಈ ದಾಸ ಸಾಹಿತ್ಯ ಮತ್ತು ದಾಸ ಸಂಗೀತಕ್ಕೂ ಹರಿಕತೆಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಅಲ್ಲಿ ಬರುವಂಥ ಕಥೆಗಳನ್ನೇ, ಸಾರವನ್ನೇ, ವೇದಾಂತವನ್ನೇ ಇಲ್ಲಿ ಹರಿಕತೆ ಮೂಲಕ ಹೇಳುವಂಥ ಪದ್ಧತಿ. ಹಾಗಾಗಿ ನನಗೆ ಈ ಹರಿಕಥಾ ಪರಿಷತ್ತು ಈ ಥರ ರಾಮಕೃಷ್ಣ ಆಶ್ರಮ ನನ್ನ ಮನೆ ಇರೋದಲ್ಲೇ ಅಲ್ಲಿ ಕಾರ್ಯಕ್ರಮ ಆಗಿತ್ತು. ನನಗೊಂದು ಇನ್ವಿಟೇಷನ್ ಇತ್ತು, ಹೋಗಿದ್ದೇನೆ. ತುಂಬ ಖುಷಿ ಆಯಿತು ನನಗೆ. ಹಾಗಾಗಿ ನಾನು ಹೇಳಿದೆ, ನಾವೆಲ್ಲ ಸಣ್ಣ ಮಕ್ಕಳು ಇರ್ಬೇಕಾದ್ರೆ ಗಿರಿಧರ್ ಭಟ್ ಹೇಳಿದಾಗೆ ನಾವು ಸಣ್ಣ ಮಕ್ಕಳು ಇರ್ಬೇಕಾದ್ರೆ ಇಂಥದ್ದು ಅನೇಕ 10,000 100,000 ಕಾರ್ಯಕ್ರಮವನ್ನು ನಾವು ಅಟೆಂಡ್ ಮಾಡಿದ್ದೇವೆ, ಕೇಳ್ಕೊಂಡು ಬೆಳೆದಿರೋರು ನಾವೆಲ್ಲ. ಸೊ ಅದನ್ನು ನಮ್ಮ ಜಿಲ್ಲೆಯಲ್ಲಿ ಕೂಡ ಅದು ಈ ಒಂದು ಪದ್ಧತಿ ಇತ್ತು. ಈಗ ಕಡಿಮೆ ಆಗ್ತಾ ಇದೆ. ಅದು ಉಳಿಬೇಕು, ಬೆಳಿಬೇಕು. ಇದಕ್ಕೆ ಕೇವಲ ಪರಿಷತ್ತು ಮಾತ್ರ ಅದಕ್ಕೆ ಅವ್ರಿಗೆ ತಲೆ ಮೇಲೆ ಹೊರಿಸ್ಬಿಟ್ಟು ನೀವು ಮಾಡಬೇಕು, ಒಳ್ಳೇದು ಮಾಡ್ತೀರಿ ಅಂತ ಬಾಯಲ್ಲಿ ಹೇಳಿದ್ರೆ ಉಪಯೋಗ ಇಲ್ಲ. ಅವರ ಬೆನ್ನಿಂದೆ ನಾವಿರಬೇಕು, ಬೆನ್ನಿಂದೆಲ್ಲ ಅದರ ಮುಂದೆನೇ ಇರಬೇಕು ನಾವು. ಸೊ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ನಮ್ಮ ಇತಿಮಿತಿ ಒಳಗೆ ನಮ್ಮ ಏನೆಲ್ಲ ಸಾಧ್ಯ ಇದೆ ಅದರ ಸಹಕಾರವನ್ನು ಕೊಡಬೇಕು. ನನಗೆ ಹರಿಕತೆ ಮಾಡಲಿಕ್ಕಂತೂ ಬರೋದಿಲ್ಲ, ಆದರೆ ಮಾಡೋರಿಗೊಂದು ಸಹಾಯ ಮಾಡಲಿಕ್ಕಂತ ಒಂದು ಅವಕಾಶ ನನಗೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಸಾಮಾಜಿಕವಾಗಿ 100 ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ನನಗೆ ಗೊತ್ತು, ಪ್ರತಿ ವರ್ಷ ಕಳೆದ 30-35 ವರ್ಷಗಳಿಂದ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಮುಖ್ಯವಾಗಿ ಇದರ ಹಣದ ಅವಶ್ಯಕತೆ ಇದೆ. ಸೊ ಹಣ ಎಷ್ಟು ಸರಿ ಯಾರನ್ನ ಕೇಳೋದು, ಹೇಗೆ ಕೇಳೋದು? ನಾವು ಗೋಲ್ಸ್ಮಿತ್ ಅಂತ ಮೊದಲೇ ಪರಿಚಯ ಇದ್ದರೆ ಎಷ್ಟು ನಾವು ಕೇಳ್ಬೋದು, ಹಾಗೆ ಎಷ್ಟಂತ ಕೇಳಲಿಕ್ಕಾಗ್ತದೆ. ಇದು ಕೊಡೋ ಮನಸ್ಸಿರಬೇಕು. ಹಾಗಾಗಿ ಇಂಥ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆಗೆ ಅಂತಲೇ 2019 ಇಸ್ವಿಯಲ್ಲಿ ನಾವು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಆರಂಭ ಮಾಡಿದ್ವಿ. ದೇವರ ದಯೆ ತುಂಬ ಚೆನ್ನಾಗಿ ನಡೀತಾ ಇದೆ. ಕಳೆದ ವರ್ಷ ನಾವು 1,70,00,000 ನಿವ್ವಳ ಲಾಭವನ್ನು ನಾವು ಗಳಿಸಿದ್ದೇವೆ. ಅದರಲ್ಲಿ ಬಹುದೊಡ್ಡ ಅಂಶವನ್ನು ನಾವು ಒಂದು ಭಾಗವನ್ನು ಈ ಥರ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡ್ತಾ ಬಂದಿದ್ದೇವೆ. ಬಂಧುಗಳೇ, ಇದು ಆ ಉದ್ದೇಶದಲ್ಲಿ ಇದು ಶುರು ಮಾಡಿದ್ದು. ನಂಗೆ ಭಾಳ ಸಂತೋಷ ಆಗ್ತಿದೆ ಅಂತಂದರೆ, ಹರಿಕಥಾ ಪರಿಷತ್ತು ಈ ರೀತಿಯ ಕಾರ್ಯಕ್ರಮಗಳು ಕಳೆದ ವರ್ಷವೂ ಕೂಡ ನಾವು ಸ್ಪಾನ್ಸರ್ ಮಾಡಿದ್ವಿ. ಇದಕ್ಕೂ ಕೂಡ ಮುಂದೆ ಯಾವುದೇ ಕಾರ್ಯಕ್ರಮಗಳು ಮಾಡಿದರೆ ನಮ್ಮ ಸೊಸೈಟಿ ಕಡೆಯಿಂದ ಖಂಡಿತವಾಗಿ ನಾವು ಸಹಾಯ ಮಾಡಿದ್ದೇವೆ ಅನ್ನೋ ಒಪ್ಪಿದ್ದೇನೆ. ಭಾಳ ಸಂತೋಷದಿಂದ ಇದಕ್ಕೆ ನಾವು ಸ್ಪಾನ್ಸರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ
ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಸಹಾಯ ಮಾಡಬೇಕು, ಒಟ್ಟು ಕೊಡಬೇಕು. ಇದಕ್ಕೆ ಒಂದಲ್ಲ ಒಂದು ರೀತಿಯಿಂದ ನಮ್ಮ ಇತಿಮಿತಿಗೆ ಇದಕ್ಕೆ ಸಹಾಯ ಮಾಡಬೇಕಾಗ್ತದೆ. ಇದು ಒಬ್ಬರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ ಇದು. ಹಾಗಾಗಿ ಇನ್ನೊಂದು ವಿಷಯ ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕು ಸರ್. ಏನಂತ ಹೇಳಿದ್ರೆ, ಈ ರಾಧಾಕೃಷ್ಣ ದೇವಸ್ಥಾನ ಇದೆಯಲ್ಲ, ಇದು ನನ್ನ ಆತ್ಮ ಇದ್ದಂಗೆ. ಸರಿಯಾ ಗಿರಿಯವರೇ? ಕಳೆದ ಸುಮಾರು 20-25 ವರ್ಷಗಳ ಕಾಲ ಇಲ್ಲೇ ಮೇಲೆ ನನ್ನ ಆಫೀಸ್ ಇಟ್ಟಿದ್ದು. ಆಫೀಸ್ ಇಲ್ಲೇ ಇತ್ತು. ಹೌದು, 25 ವರ್ಷಗಳ ಕಾಲ ಇಲ್ಲೇ ಇದ್ದೆ ನಾನು. ಈಗ 2019ರಲ್ಲಿ ನಾನು ಸೊಸೈಟಿ ಆರಂಭ ಮಾಡಿದ್ಮೇಲೆ ನಾನು ಶಿಫ್ಟ್ ಆಗಿದ್ದು. ಅದಕ್ಕಿಂತಲೂ ಮುಂಚೆ ನನ್ನ ಆಫೀಸ್ ಇಲ್ಲದಲ್ಲಿ ಕೂಡ ಇಲ್ಲಿ ನನ್ನ ನಿಕಟ ಸಂಬಂಧ ಇತ್ತು. ನನಗೆ ನೆನಪಿರೋಂಗೆ ಕಾಲೇಜಲ್ಲಿ ನಾನು ಫಿಶರೀಸ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಇಲ್ಲಿ ಮಂಗಳ ಕಾರ್ಯಾಲಯ ಅಂತ ಕರಿತಿದ್ವಿ ಇದನ್ನು. ನಮ್ಮ ಸಂಘದ ವಿವಿಧ ಕಾರ್ಯಕ್ರಮಗಳಿಗೆ ಯಾವುದೇ ಒಂದು ಮೀಟಿಂಗ್ಸ್ ಇದ್ದರೆ ಇಲ್ಲೇ ಮಾಡ್ತಾಯಿದ್ವಿ. ಯಾವತ್ತೂ ನಾವು ಕೊಟ್ಟಿದ್ದು ನೆನಪು ಇಲ್ಲ, ಅವ್ರು ತೊಗೊಂಡು ಇಲ್ಲ. ಆಮೇಲೆ ಅದಾದಮೇಲೆ ನನಗೆ ನೆನಪಿರುವಂಥದ್ದು ಕನ್ಸ್ಯೂಮರ್ ಫೋರಮ್, ಬಳಕೆದಾರರ ವೇದಿಕೆ. ಪ್ರತಿ ವಾರ ಇಲ್ಲಿ ಮೀಟಿಂಗ್ ಇರ್ತಿತ್ತು. ಸೊ ಅನೇಕ ವರ್ಷಗಳ ಕಾಲ ಅದನ್ನು ಮಾಡಿದ್ವಿ ನಾವು. ಜಿಲ್ಲಾ ಮಟ್ಟದ ನಾನು ಟ್ರಸ್ಟಿ ಆಗಿದ್ದೆ. ಪ್ರತಿ ವಾರ ಶನಿವಾರ ಇಲ್ಲಿ ಮೀಟಿಂಗ್ ಇತ್ತು. ಅದಕ್ಕೂ ನಾವು 1 ಪೈಸೆ ಕೊಡಲಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಪಾನೀಯದ ವ್ಯವಸ್ಥೆಯನ್ನು ಅವರೇ ಮಾಡ್ತಾಯಿದ್ರು ಬಂದು. ಅದಾದಮೇಲೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದೆ, ಮತ್ತು ರಾಜ್ಯ ಪ್ರೆಸಿಡೆಂಟ್, ಸ್ಟೇಟ್ ಪ್ರೆಸಿಡೆಂಟ್ ಆದ ಚೆಸ್ ಅಸೋಸಿಯೇಷನ್. ಬಹುಶಃ ನನಗೆ ಗೊತ್ತಿಲ್ಲ, ಗಿರಿಧರ ಭಟ್ರಿಗೆ ನೆನಪಿರಬೇಕು. ಕನಿಷ್ಠ ಅಂತಂದರೆ 75ರಿಂದ 80 ಪಂದ್ಯಾವಳಿಗಳನ್ನ ಇಲ್ಲಿ ಚೆಸ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದೇನೆ. ಯಾವತ್ತೂ ₹1 ನಾವು ತಗೊಳ್ಳಿಲ್ಲ. ಬನ್ನಿ, ಈ ರೀತಿಯ ಬರೀ ಸಾಹಿತ್ಯ, ಧಾರ್ಮಿಕ, ಸಾಮಾಜಿಕ ಅಷ್ಟೇ ಅಲ್ಲ, ಕ್ರೀಡೆಗೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಧಾಕೃಷ್ಣ ದೇವಸ್ಥಾನ ನಾವು ಉಪಯೋಗಿಸ್ಕೊಂಡಿದ್ದೇವೆ. ಸರ್ ಗಿರಿಯವರೇ, ನಿಮ್ಮ ಈ ಪ್ರೋತ್ಸಾಹ ಯಾವತ್ತೂ ಎಂದಿಗೂ ಇರಲಿ. ಪ್ರಶಸ್ತಿ ನೀವು ಕೊಡ್ತೀನಿ ಅಂತ ಹೇಳಿದ್ದೀರಿ, ಭಾಳ ಸಂತೋಷದ ವಿಷಯ ಅದು. ಈ ರೀತಿಯ ಸಹಕಾರ ಕೊಡೋರು ನಮ್ಮ ಜೊತೆ ಇದ್ದರೆ ಇನ್ನೇನು ಬೇಕು. ಈ ರೀತಿಯ ಸಹಕಾರ SK ನಮ್ಮ ಗೋಲ್ಡ್ಸ್ಮಿತ್ ಸೊಸೈಟಿ ಅಂತ ಒಂದು ಪ್ರೋತ್ಸಾಹ ಇಟ್ಬಿಟ್ರೆ ಖಂಡಿತ ನಾವು ಯಾವ ಒಂದು ವಾರ ಅಲ್ಲ, ಒಂದು ತಿಂಗಳು, ಒಂದು ಮಾಸ, ಒಂದು ತಿಂಗಳ ಹರಿಕಥಾ ಸಪ್ತಾಹವನ್ನು ಕೂಡ ನಾವೆಲ್ಲ ಸೇರಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ, ಎಲ್ಲರ ಸಹಕಾರ ಮತ್ತೊಮ್ಮೆ ಯಾಕಂದ್ರೆ ಮಾಡ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಎಂ ಗುರುರಾಜ್ ಅವರಿಗೆ. ಅವರದಾದಂಥ ಪ್ರೋತ್ಸಾಹ, ಒಂದು ಪೋಷಕತನ ನಮ್ಮ ಹರಿಕಥಾ ಪರಿಷತ್ತಿನ ಸಮ್ಮೇಳನಕ್ಕೂ ಕೂಡ ಇತ್ತು. ಆ ನೆಲೆಯಲ್ಲಿ ಅವರು ಈಗಲೇ ಎಲ್ಲ ರೀತಿಯಲ್ಲಿ ಕೂಡ ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಆಸಕ್ತಿ, ಶ್ರದ್ಧೆಯನ್ನು ವಹಿಸಿ ಮಾಡಿದಂಥ ಸಂಘಟನೆ. ಅದರಿಂದ ಅವರು ಇದಕ್ಕೆ ನಿರಂತರ ಪ್ರೋತ್ಸಾಹವನ್ನು ಘೋಷಿಸಿದ್ದಾರೆ. ಅಭಿವಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಇನ್ನೋರ್ವ ಅತಿಥಿ ಶ್ರೀ ಎಂ ರವೀಂದ್ರ ಶೇಟ್ ಮಾಲಕರು, SL ಶೇಟ್ ಡೈಮಂಡ್ ಹೌಸ್ ಮಂಗಳೂರು ಆಗಮಿಸಿದ್ದಾರೆ. ಅವರು ಉಡುಪಿಗೆ ಹೋಗಿದ್ದರು ಬೇರೆ ಕಾರ್ಯಕ್ರಮದ ನಿಮಿತ್ತ. ಅವರು ಕೂಡ ಹಾಗೆ ನಮ್ಮ ಹರಿಕಥಾ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಿಗೆ ನಿರಂತರ ಪ್ರೋತ್ಸಾಹ ಮಾಡುವಂಥವರು ಶ್ರೀ ಕೆ ಮಾಬುಶೆಟ್ಟರವರು. ಅವರನ್ನು ಸಮಾರಂಭಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ. ಶ್ರೀ ಎಂ ರವೀಂದ್ರ ಶೇಟ್ ಅವರಿಗೆ ಸ್ವಾಗತ. SK ಗೋಲ್ಡ್ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅವರು ಎರಡು ಹಾಗೆ ನಮ್ಮ ಸುಂದರ್ ಶೇಖರ್ ಮಾತಾಡ್ತಾ ಇದೆ. ಅವರೆಲ್ಲ ಮೌನವಾಗಿ ಶುಭವನ್ನು ಘೋಷಿಸಿದ್ದಾರೆ. ನೀವು ಮಾತಾಡಿ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರಿಗೆ ವಂದಿಸ್ತಾ, ಸೇರಿರುವಂತಹ ಎಲ್ಲ ಹರಿಕಥಾ ಪ್ರಿಯರೇ, ದೊಡ್ಡ ದೊಡ್ಡ ವಿದ್ವಾಂಸರು ಕೂತಿದ್ದೀರಿ. ನಾನು ಮಾತಾಡಿದರೆ ತಪ್ಪಾಗುವುದು ಅಂತ ಭಾವಿಸ್ತೇನೆ. ಒಬ್ಬ ಹರಿಕತೆಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಂತಹ ಕೀರ್ತಿಶೇಷ ವಿದ್ವಾನ್ ಎಂ ಲಕ್ಷ್ಮೀನಾರಾಯಣ ಭಟ್ ಅವರ ಸ್ಮರಣಾರ್ಥ ಒಂದು ವಾರದ ಈ ಹರಿಕಥಾ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ ಅಂದರೆ ನಿಜವಾಗಿ ದೊಡ್ಡ ಯಜ್ಞ ಅಂತ ಭಾವಿಸ್ಕೊಳ್ತೇನೆ. ಹರಿಕತೆಯನ್ನು ಎಷ್ಟು ಜನ ಮೆಚ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಒಂದು 100 ಜನ ಹರಿಕಥಾ ಶ್ರವಣ ಮಾಡ್ತಾ ಇದ್ದರೆ ಅದರಲ್ಲಿ ಇಬ್ಬರಾದರೂ
ಅದನ್ನು ಮನನ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವರ ಜೀವನ ಪಾವನ ಆಗ್ತದೆ ಅಂತ ಭಾವಿಸ್ತೇನೆ. ನಮಗೆ ನೇರವಾಗಿ ಹರಿಕಥಾ ಪರಿಷತ್ನವರ ಆತ್ಮೀಯತೆ ಇಲ್ಲ. ನಮ್ಮ SP ಗುರುದಾಸ್ ಅವರ ಮೂಲಕ ನಮಗೆ ಕೂಡ ಒಂದು ಅಳಿಲ ಸೇವೆಯನ್ನು ಈ ಸಂಸ್ಥೆಗೆ ಮಾಡುವಂತಹ ಅವಕಾಶ ಸಿಕ್ಕಿದೆ. ಅದನ್ನು ಸಂತೋಷದಿಂದ ಮಾಡಿದ್ದೇವೆ. ಮುಂದೆ ಕೂಡ ನಮ್ಮ ಇತಿಮಿತಿಯಲ್ಲಿ ಅವಕಾಶ ಇದ್ದರೆ ಖಂಡಿತ ನಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾ ಸಮಯದ ಮಿತಿಯಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಒಂದು ಎರಡು ಮಾತಾಡೋಣ. ವೇದಿಕೆಯಲ್ಲಿ ಇರುವ ಹಿರಿಯರು, ಗೌರವಾನ್ವಿತರು ಅಲ್ಲದೆ ಪೂಜ್ಯರುಗಳು ಆಗಿದ್ದು ಇದೊಂದು ಪವಿತ್ರ ವೇದಿಕೆಯ ಮುಂಭಾಗ ಇರುವ ಎಲ್ಲ ಹರಿಕಥಾ ಆಸಕ್ತರು, ದೇವಭಕ್ತರು. ಹರಿಕಥಾ ಪರಿಷತ್ತು ಹರಿದಾಸರುಗಳು ಮತ್ತು ಹರಿಕಥಾ ಆಸಕ್ತರುಗಳನ್ನು ಹತ್ತಿರ ತಂದಂಥ ಒಂದು ಕೊಂಡಿಯಾಗಿ ಕೆಲವು ವರ್ಷಗಳಿಂದ ಮಾಡಿದ ಕೆಲಸ ಬಹುಶಃ ಇತ್ತೀಚಿನ ದಿನದಲ್ಲಿ ಇದು ಫಲಪ್ರದ ಆಗ್ತದೆ ಅನ್ನುವ ಒಂದು ನಮಗೆ ವಿಶ್ವಾಸದ ಜೊತೆ ಒಂದು ಭರವಸೆಯನ್ನು ಮೂಡಿಸಿದೆ. ಇತ್ತೀಚೆಗೆ ಕಳೆದ ಜನವರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಹರಿಕಥಾ ಪರಿಷತ್ತು ಹರಿಕಥಾ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿದೆ ಎನ್ನುವ ಒಂದು ಸಂತೋಷವಾದ ವಿಚಾರ ನಮ್ಮಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಹರಿಕಥಾ ಪರಿಷತ್ತಿನ ಪದಾಧಿಕಾರಿಗಳು ತಮ್ಮ ಯಾವತ್ತಿನ ಕಾರ್ಯಕ್ರಮಗಳಿಗೆ, ಪ್ರದರ್ಶನಗಳಿಗೆ ಹೆಚ್ಚಾಗಿ ಚಿಂತಿಸುವ ಅಗತ್ಯವಿರುವುದಿಲ್ಲ. ಈ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ಪರಿಷತ್ತಿಗೆ ಒಂದು ಆನೆ ಬಲ ಬಂದಾಗೆ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಹಿರಿಯರ ಎದುರು ಈ ಮುಂದೆ ದಿನಗಳಿಗೆ ಹರಿಕಥಾ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಿಗೆ ನಮ್ಮ ಕಿಂಚಿತ್ತು ಸಹಾಯದ ಬೆಂಬಲದ ಜೊತೆಗೆ ಶುಭವನ್ನು ಕೋರ್ತೇನೆ. ಅವಕಾಶ ಕೊಟ್ಟಿದೆ. ನಮ್ಮೊಂದಿಗೆ ಈಗ ತಾನೇ ಸೇರಿದಂಥ ಶ್ರೀ ಎಂ ರವೀಂದ್ರ ಶೇಟ್ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಉದ್ಯಮದಲ್ಲಿ ಬಿಡುವಿಲ್ಲದಿದ್ದರೂ ಕೂಡ ಬಹಳ ಸಾಂಸ್ಕೃತಿಕ ಧಾರ್ಮಿಕ ಪ್ರೋತ್ಸಾಹಕರಾಗಿ ಮಂಗಳೂರು ನಗರದಲ್ಲಿ ಅವರು ಪ್ರೀತಿ ಪಾತ್ರರು ಶ್ರೀ ಎಂ ರವೀಂದ್ರ ಶೇಟ್. ಇಲ್ಲಿ ನೆರೆದಿರುವ ಎಲ್ಲ ಹರಿಕಥಾ ಬಾಂಧವರಿಗೆ ಮತ್ತು ನಮ್ಮ ಸ್ಟೇಜ್ನಲ್ಲಿರುವ ಎಲ್ಲ ಗಣ್ಯರಿಗೂ ಹರಿಕಥೆ ಎಲ್ಲ ಈ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ವೇದಿಕೆ ಆಸೀನ ಎಲ್ಲ ಸನ್ಮಾನ ಗಣ್ಯರಿಗೆ ನಮಸ್ಕಾರ. ಜೀವನ 82 ವರ್ಷಗಳನ್ನು ಪೂರೈಸಿದ ಶ್ರೀಯುತ ಮಹಾಪರಿಷತ್ರವರ ಅಧ್ಯಕ್ಷತೆಯ ಆರಂಭವಾಗಿ ಇರುವ ಈ ಹರಿಕಥಾ ಪರಿಷತ್ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಈ ಸಂಸ್ಥೆಯು ಇನ್ನೂ ಉತ್ತಮ ಕಾರ್ಯಕ್ರಮ ಆಯೋಜಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮುಂದುವರಿಯಲೆಂದು ಹಾರೈಸಲು ನಾನು ಸಂತೋಷಪಡುತ್ತೇನೆ. ಈ ಹರಿಕಥೆ ಎನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಪ್ರಾಚೀನ ಪರಂಪರೆಯಿಂದ ಬೆಳೆದು ಬಂದು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವ ಕಲೆ. ಇಂತಹ ಕಲೆಯನ್ನು ಮುಂದಿನ ತಲೆಮಾರಿವರೆಗೂ ಮುಂದಿರಿಸಿಕೊಂಡು ಹೋಗುವಂತೆ ಹುರಿದುಂಬಿಸುವುದು ನಮ್ಮೆಲ್ಲರ ಆತ್ಮಕರ್ತವ್ಯವಾಗಿದೆ. ಹಾಗೆಯೇ ನಾವೆಲ್ಲರೂ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವುದರೊಂದಿಗೆ ನೀಡೋಣ ಎಂದು ನಾನು ಈ ಸಂದರ್ಭದಲ್ಲಿ ಹಾರಿಸುತ್ತೇನೆ. ಮತ್ತು ನಮ್ಮ ಇವತ್ತಿನ ಈ ಹರಿಕಥಾ ಪರಿಷತ್ನಲ್ಲಿ ಅವರ ಹರಿಕಥಾ ಪರಿಷತ್ ಸಂತ ಭದ್ರಗಿರಿ ಅಕ್ಷರದಾಸರಿಗೆ 30 ವರ್ಷಗಳ ಕಾಲ ತಬಲಾ ಸಾಥ್ ನೀಡಿದ ಪ್ರಸಿದ್ಧ ತಬಲಾ ವಾದಕರು, ವೈದಿಕರು, ಕೊಯ್ಡಲ್ಬೆ ಲಕ್ಷ್ಮೀನಾರಾಯಣ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ವಿಶೇಷ ವಿದ್ವಾನ್ ಶ್ರೀ ಲಕ್ಷ್ಮಣ ಶೆಟ್ಟಿ ಅವರ ಸ್ಮರಣಾರ್ಥ ಈ ಸಭೆಯನ್ನು ಈ ಹರಿಕಥಾ ಸಪ್ತಾಹವನ್ನು ಹಮ್ಮಿಕೊಂಡಿರುವುದು ನನಗೂ ಸಹ ತುಂಬ ಸಂತೋಷವಾಗಿದೆ. ಇದು ಹೇಳುತ್ತಾ ನಾನು ಈ ಎರಡು ಮಾತು
ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಎಲ್ರಿಗೂ ಧನ್ಯವಾದ. ತುಂಬ ಧನ್ಯವಾದಗಳು ಸರ್ ಶ್ರೀ ಎಂ ರವೀಂದ್ರ ಶೇಟ್ ಅವರಿಗೆ. ಒಂದಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಉಡುಪಿಗೆ ಹೋದವರು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನು 5:30 ಒಳಗೆ ಅಥವಾ 6 ಒಳಗೆ ಖಂಡಿತ ಬರ್ತೇನೆ ಅಂತ ಹೇಳಿದರು. ನಮ್ಮ ಶೇಟ್ ಅವರ ಬಗ್ಗೆ ನಾವು ತಿಳಿದುಕೊಂಡ ಗಮನದಲ್ಲಿ ತಗೊಂಡದ್ದೇನಂತ ಹೇಳಿದರೆ, ಅವರದು ಚಿನ್ನದ ಅಂಗಡಿ ಅಲ್ವಾ. ಚಿನ್ನ ವ್ಯಾಪಾರಕ್ಕೆ ಅಥವಾ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಬಂದವರನ್ನು ಕೂತ್ಕೊಳಿಸಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲು ಮಾತಾಡೋದವರು. ಅದು ಯಾವ ಉದ್ಯಮಿಗಳು ಆ ಥರದಲ್ಲಿ ಮಾಡೋದಿಲ್ಲ. ಇದು ನಾವು ಗಮನಿಸಿಕೊಂಡು ನಮ್ಮನ್ನು ಮೊದಲು ಮಾತಾಡಿಸಿ ಮತ್ತೆ ಅವರಿಗೆ ಬಂದ ಗಿರಾಕಿಗಳನ್ನು ಮತ್ತೆ ಮಾತಾಡಿಸ್ತಾರೆ ಅವರು. ಅಂಥ ಒಂದು ಪ್ರೀತಿ ಅವರಿಗೆ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಇದೆ. ಅದನ್ನು ಬಹಳ ಡೈರಿಯಲ್ಲಿ ಬರೆದಿಟ್ಟುಕೊಂಡು ತುಂಬ ಹೃದಯದ ಪ್ರೋತ್ಸಾಹವನ್ನು ಸದಾ ಮಾಡ್ತಿರುವ ಅವರಿಗೆ, ಶೇಟ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಇದೀಗ ನಾವು ನೇರವಾಗಿ ಸಮಾರೋಪ ನೋಡಿಗೆ ಬರ್ತಾ ಇದ್ದೇವೆ. ಹೆಚ್ಚೇನು ವಿಳಂಬ ಆಗಲಿಲ್ಲ, ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ 6:10ಕ್ಕೆ ಶುರು ಮಾಡ್ತಾ ಇದ್ದೇವೆ ಹರಿಕತೆ. ಅದಕ್ಕೇನು ವಿಳಂಬ ಆಗಲಿಕ್ಕಿಲ್ಲ ಎಂಬ ದೃಷ್ಟಿಯಲ್ಲಿ ನಾವು ಈಗ ಇಲ್ಲ ಅದು ಹರಿಕತೆ ಸ್ವಲ್ಪ ಲೇಟ್ ಆದರೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ತೇವೆ. ಹಾಗೆ ಏನು ಅಷ್ಟೇನು ವಿಳಂಬ ಆಗಲಿಲ್ಲ ಎಂಬ ದೃಷ್ಟಿಯಲ್ಲಿ ಇದೀಗ ಸಮಾರೋಪ ನೋಡಿಗೆ ನಾನು ಬಿಟ್ಟುಕೊಡ್ತಾ ಇದ್ದೇನೆ ನಮ್ಮ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು. ಸಜೇತ್ ಸಿಂಧುರವದನೋದೇವು ಯತ್ಪಾದ ಪಂಕಜ ಸ್ಮರಣಂ ವಾಸ ರಮಣರಿವ ತಮಸಾಂ ಕಾಶಿಂ ನಾಶೇತು ವಿಘ್ನಂ. ಶ್ರೀ ರಾಧಾಕೃಷ್ಣ ದೇವಸ್ಥಾನ, ಶ್ರೀ ರಾಧಾಕೃಷ್ಣ ಸನ್ನಿಧಿಯಲ್ಲಿ ಬಾಳಮಠ, ಶ್ರೀ ಬಾಳಮಠ ದಿವಂಗತ ಅಲ್ಲ, ಅವರು ಯಾವಾಗಲಿದ್ದಾರೆ. ಅವರ ಅಸ್ತಿತ್ವದ ಸಾನ್ನಿಧ್ಯದಲ್ಲಿ ಹರಿಕಥಾ ಪರಿಷತ್ತು ಮತ್ತು ಬೇರೆ ಬೇರೆ ಸಂಸ್ಥೆಗಳು, ದಾನಿಗಳು, ಉದಾರಿಗಳು ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ. ಇದರ ಅಧ್ಯಕ್ಷತೆ ನಮ್ಮ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರದ ಸರ್ವಾಧ್ಯಕ್ಷ ಹರಿಯಣ್ಣನವರು. ಹಾಗೆ ಈ ಪ್ರಕಲ್ಪದ ಮತ್ತು ಈ ಸಾಂಸ್ಕೃತಿಕ ಕೇಂದ್ರದ ಮುಖ್ಯ ಪ್ರತಿನಿಧಿಯಾಗಿ ಗಿರಿಭಟ್ರಿದ್ದಾರೆ, ಕೇಶವ ಭಟ್ರು, ನಾರಾಯಣ ಭಟ್ರು ಮತ್ತು ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೇ, ಕಲಾವಿದರೇ, ಸಭೆಯಲ್ಲಿ ಸಮಾಸೀನರಾಗಿರುವ ಸಾಹಿತಿ ಕಲಾವಿದರೇ. 3-4 ವಿಷಯಗಳನ್ನು ಮುಖ್ಯವಾಗಿ ನಾನು ಸಮಾರೋಪದಲ್ಲಿ ಪ್ರಸ್ತಾವಿಸಬೇಕಂತ ಇದ್ದೇನೆ. ಮೊದಲನೇ ದಿವಸ ನಾನು ಬರಬೇಕಾಗಿತ್ತು, ಬರ್ತೇನೆ ಅಂತ ಗಟ್ಟಿ ಇರಲಿಲ್ಲ ಆರೋಗ್ಯದ ದೃಷ್ಟಿಯಿಂದ. ಅದರಿಂದ ಧೈರ್ಯ ತಗೊಂಡು ಇವತ್ತಿಗೆ ನಾನು ಒಪ್ಪಿದ್ದೇನೆ. ಇದೊಂದು ವಿಶೇಷವಾದ ಸಂದರ್ಭ. ಮುಖ್ಯವಾಗಿ ಮೊದಲು ನಾನು ಪ್ರಸ್ತಾವಿಸಬೇಕಾದ್ದು ನಮ್ಮ ಆತ್ಮೀಯರಾದ ಲಕ್ಷ್ಮಣ ಭಟ್ರ ಮೇಲೆ ಪರಿಷತ್ತಿನವರು, ಗುರುದಾಸ್ ಮತ್ತು ಆಬಲ್ ಶೆಟ್ಟು ಎಲ್ಲ ಸೇರಿಕೊಂಡು ತಂದ ಪುಸ್ತಕ. ಇದಕ್ಕಾಗಿ ನಾನು ನಿಮ್ಮನ್ನೆಲ್ಲರನ್ನು ಅಭಿನಂದಿಸಿದೆ. ಮಾನ್ಯ ಅಂದರೆ ಇದು ಕೃತಜ್ಞತೆಯ ದ್ಯೋತಕ. ಒಂದು ಸಮಾಜ ಒಬ್ಬ ವ್ಯಕ್ತಿಯ ಸಜ್ಜನಿಕೆಗೆ ಹೇಗೆ ಕೃತಜ್ಞವಾಗಿರುತ್ತದೆ ಎನ್ನುವುದಕ್ಕೆ ಇಲ್ಲಿ ಬಂದಿರುವ ಶೇಟ್ ಅವರು, ಸೊಸೈಟಿಯ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಸಂಕೇತವಾಗಿದ್ದಾರೆ. ಸಮಾಜದಲ್ಲಿ ಕೃತಜ್ಞತೆ, ಸಜ್ಜನಿಕೆ ಮಾಯವಾಗಲಿಲ್ಲ ನಾವು ಎಣಿಸಿದಷ್ಟು ಅಂತ. ತುಂಬ ಪ್ರಯತ್ನಗಳು ನಡೀತಾ ಇದ್ದಾವೆ ಆಗಲಿಕ್ಕೆ, ಮಾಧ್ಯಮಗಳಿಂದ, ಅದರಿಂದ ತನ್ನನ್ನು ತಾನೇ ತೋರಿಸಿಕೊಳ್ಳೋದು, ಅನ್ಯರನ್ನು ನಿಂದೆ ಮಾಡೋದು ಜೋರಾಗಿದೆ ಇದು. ಆದರೂ ಕೂಡ ಲಕ್ಷ್ಮಣ ಭಟ್ ಅಂತ ಒಬ್ಬ ಲಿಟ್ಲ್ ಬಿಗ್ ಮ್ಯಾನ್ ಅಂತ ನಾನು ಹೇಳೋದು. ವಿ ಹ್ಯಾವ್ ಹ್ಯಾಡ್ ಇನಫ್ ಬಿಗ್ ಮೆನ್ ಅಂತೆ. ನಮ್ಮಲ್ಲಿ ವಿವೇಕಾನಂದರು, ಗಾಂಧೀಜಿಗಳು ಬಹಳ ಆಗಿದ್ದಾರೆ, ಅದು ಬೇಡ ಅಂತ ಒಬ್ಬರು ಹೇಳಿದ್ರು. ವಿ ವಾಂಟ್ ಎ ಸ್ಮಾಲ್ ವಿವೇಕಾನಂದ, ಸ್ಮಾಲ್ ಗಾಂಧೀಜಿ, ಲೋಕಲ್ ಗಾಂಧಿ ಹೇಳ್ತಾರೆ. ಹಾಗೆ ಲಿಟ್ಲ್ ಬಿಗ್ ಮ್ಯಾನ್ ಆಗಿ ನಾನೊಂದು ವಿಸ್ಮಯವಾಗಿ ಕಂಡ ಒಬ್ಬ ವ್ಯಕ್ತಿ ಅಂದರೆ ಲಕ್ಷ್ಮಣ. ಅವರು ನನಗೆ ವೈಯಕ್ತಿಕವಾಗಿ ಆತ್ಮೀಯರು, ವಿಜಯಲಕ್ಷ್ಮಕ್ಕೆ ಬಂದಿದ್ದಾರೆ. ಅವರ ಮಕ್ಕಳು ನನ್ನ ಸ್ಟೂಡೆಂಟ್ಸು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀಮತಿಯವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಒಡನಾಟದ ಪ್ಲೇಸ್, ಆತ್ಮೀಯರು ಕೂಡ. 87-88 ಇಸುವವರೆಗೆ ನಾನು ಅಲ್ಲೇ ಇದ್ದೆ ಕೂಡ. ಎಲ್ಲ ಕಾರಣಗಳಿಂದ ನಾನು ನೋಡಿದ್ದೇನೆ. ದೇವಸ್ಥಾನದ ಲಕ್ಷ್ಮಣ ಭಟ್ರು ಅಂದರೆ ಲಕ್ಷ್ಮೀ ಭಾಗ ಲಕ್ಷ್ಮಣ ಭಟ್ರು ಅಂತಲೇ ಅವರು ಪ್ರಸಿದ್ಧರವರೆಗೆ. ಅವರು ಒಂದು ಕಲಾವಿದ, ಸಾಮಾಜಿಕ ಕಾರ್ಯಕರ್ತ, ಹಾಗೆ ಒಂದು ಪೋಸ್ ಇಲ್ಲ. ಅದು ಅವರಿಗೆ ನ್ಯಾಚುರಲ್ ಗುಣಗಳನ್ನು ಅಳವಡಿಸಿಕೊಂಡ ಲಕ್ಷ್ಮಣ ಭಟ್ರಲ್ಲ, ಗುಣಗಳನ್ನು ಹೊಂದಿದ ಲಕ್ಷ್ಮಣ ಭಟ್ರು. ಅವರೊಂದು ಮಾಡಿಬಿಟ್ಟದಲ್ಲ, ನ್ಯಾಚುರಲ್. ಆ ಜಗಲಿ, ಆ ಮನೆ ಎಷ್ಟು ಜನರಿಗೆ ಆಶ್ರಯ.
ನೂರಾರು ಜನರು ವಿದ್ಯೆ ಪಡೆದಿದ್ದಾರೆ, ಅನ್ನ ಊಟ ಮಾಡಿದ್ದಾರೆ, ಅದೆಲ್ಲ ಎಣಿಸುವುದಲ್ಲ, ಹೆಚ್ಚಿನವರು ನೆನಪಿಟ್ಟುಕೊಂಡಿದ್ದಾರೆ ಅಂತ ಗ್ರಹಿಸ್ತೇನೆ. ಆ ದೇವಾಲಯದ ಪರಿಸರವನ್ನು ದೇವಾಲಯದ ಸಂಸ್ಥೆಗೆ ಯಾವುದೇ ತೊಂದರೆ ಇಲ್ಲದೆ ಉದ್ದೇಶಕ್ಕೆ ಸರಿಯಾಗಿ ಸಾಮಾಜಿಕವಾಗಿ ಬಳಸಿಕೊಂಡ ಒಬ್ಬ ಮುತ್ಸದ್ದಿ ಲಕ್ಷ್ಮಣ ಭಟ್. ದೊಡ್ಡ ವಿದ್ಯಾವಂತ ಅಲ್ಲ, ಮಾತುಗಾರ ಅಲ್ಲ, ಅವರ ಹತ್ರ ಒಂದು ನೆಗೆ ಮಾತ್ರ ಇರುವುದು, ಹೆಚ್ಚು ಮಾತಾಡುವುದೇ ಇಲ್ಲ. ಅವರು ಮಾತು ಕಡಿಮೆ ಆದವನಿಗೆ ಪ್ರಾಬ್ಲಮ್ ಕಡಿಮೆ ಅಲ್ಲ, ನಮ್ಮ ಹಾಗೆ ಆದ್ರೆ ಪ್ರಾಬ್ಲಮ್ ಜಾಸ್ತಿ. ಸಜ್ಜನಿಕೆ ಒಂದು ಮಾದರಿ ಆಗಿದೆ. ಒಳ್ಳೆ ತಬಲ್ಜಿ, ಭಜನೆಗೆ ಅದಕ್ಕೆ ಇದಕ್ಕೆ ಹೋಗ್ತಿದ್ರು. ಆದರೆ ಅಲ್ಲಿ ರಾಮದಾಸ್ ಸಾಮಗ್ರ ಕೆಲವು ಸಲ ಶ್ರೇಣಿಯವರ ಹರಿಕತೆ ನಾವು ತುಂಬ ಅಲ್ಲಿ ಕೇಳಿದೆವು. ಆಗ ಅವರು ಒಂದು ದಿವಸ ಮಾತ್ರ ಬರೀತಿದ್ರು, ಸ್ವಲ್ಪ ಹೊತ್ತು. ತನ್ನ ಸಂಸ್ಥೆಯಲ್ಲಿ ತಾನೇ ಬಳಸಿಕೊಂಡು ಹಿಮ್ಮೆಳದವನು ಆಗಬಾರ್ದು, ಸುಂದರ್ ಮಾಸ್ಟರ್ನು ಬಾಬ್ ಮಾಸ್ಟರ್ನು ಕರೀತಿದ್ರು. ಇದರ ಸಣ್ಣ ಸಣ್ಣ ಆದರ್ಶಗಳು ನಾನು ನೆನಪಿಟ್ಟುಕೊಳ್ಬೇಕಾದ್ರೆ. ವೆರಿ ಹೆಲ್ಪ್ಫುಲ್, ವೆರಿ ಕೈಂಡ್, ನ್ಯಾಚುರಲಿ ಕೈಂಡ್. ನಂತರ ಸಂಸ್ಮರಣೆ ರಾಧಾಕೃಷ್ಣ ದೇವಸ್ಥಾನದಲ್ಲಿ ನಡೀತಾ ಇದೆ. ರಾಧಾ ಪಂಥ ಉತ್ತರದಲ್ಲಿ ಬಹಳ ಪ್ರಸಿದ್ಧ. ಮಾಯಾ ಗಹನಗೂಢ, ಶ್ರೀಕೃಷ್ಣನ ಮಾಯಾ ಸ್ವರೂಪ ರಾಧೆ ಅಂತ ಯಾವುದೋ ಒಂದು ಕಾವ್ಯ ಹೇಳ್ತದೆ. ಕೃಷ್ಣನಿಗೆ ರಾಧೆವು ಪ್ರಾಯದಲ್ಲಿ ದೊಡ್ಡವಳು ಅಂತ ಭಾಗವತ ಎಲ್ಲ ಮಾತಾಡು. ಅದು ಹೇಗೆ ಅದು ಅಡ್ಡ ಬರುವುದಂತೆ ಮಾಯ ಜೀವನಿಗೆ. ರಾಧೆ ಉದ್ದ, ಕೃಷ್ಣ ಗಿಡ್ಡ, ಭಾರಿ ಚಂದ ಉಂಟು. ತುಂಬ ಅರ್ಥಪೂರ್ಣವಾಗಿದೆ. ನಮ್ಮಲ್ಲಿ ಅನೇಕ ಈ ರಾಧಾಕೃಷ್ಣ, ಸೀತಾರಾಮ, ರುಕ್ಮಿಣಿ ಈ ತತ್ವಗಳನ್ನು ನಾವು ತಿಳಿದುಕೊಳ್ಳಿಲ್ಲ. ಇದು ಹರಿಕಥೆಯ ಮೂಲಕ ಕಾಣ್ತದೆ. ಅಂತ ಹರಿಕಥೆಯಲ್ಲಿ ಭಜನೆಯಲ್ಲಿ ಇದ್ದವರು, 10 ಜನರಿಗೆ ಸ್ಪಂದಿಸಿದವರು, ತನ್ನ ಸ್ಥಾನವನ್ನು 10 ಜನರಿಗಾಗಿ ಬಳಸಿದವರು. ಇನ್ನೊಂದು ರೀತಿಯಲ್ಲಿ ಎಲ್ಲ ಬಸೇ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಬಡತನವನ್ನೇ ಸಂಭ್ರಮವಾಗಿ ಹೇಗೆ ಅನುಭವಿಸಬಹುದು ಅಂತ ಲಕ್ಷ್ಮಣ ಭಟ್ರ ಮೂಲಕ ನಾವು ಕಾಣ್ತೇವೆ. ಬಡವರಾಗಿದ್ರೆ ಅರ್ಥ ಮಾಡಬೇಡಿ, ಭಾರಿ ಲಕ್ಸುರಿಯಸ್ ವೆಲ್ ಡ್ರೆಸ್ಡ್ ಅಲ್ಲ ಅವರು, ಭಾರಿ ಜಗ ಇಲ್ಲ, ಸಿಂಪಲ್ ಕ್ಲೀನ್. ಒಬ್ಬ ಮನುಷ್ಯ ಡಿಗ್ನಿಟಿವ್ ಆಗಿ ಇದ್ದು ಸಮಾಜಕ್ಕೆ ಹೇಗೆ ಉಪಯೋಗ ಆಗ್ಬೋದು ಅನ್ನೋದಕ್ಕೆ ಆದರ್ಶವಾಗಿದ್ದ ಲಕ್ಷ್ಮಣ ಭಟ್ರ ಪುಸ್ತಕ ತಂದಿದ್ದೀರಿ, ನೀವು ನೆನಪಿಟ್ಟಿದ್ದೀರಿ. ಇದು ಒಂದು ಒಳ್ಳೆ ಪ್ರವೃತ್ತಿ. ಇದಕ್ಕಾಗಿ ನಾನು ಪರಿಷತ್ತನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಕಳೆದ 50 ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಕಂಡಾಗ ಭಾರತೀಯ ಸಂಸ್ಕೃತಿಯ ವಿವಿಧ ವಿಭಾಗಗಳಿಗೆ ಉಬ್ಬರಲ್ಲ. ಈಗ ನೀವೆಲ್ಲ ಹೇಳಬೇಡಿ, ಅವಕ್ಕೆ ಪ್ರೋತ್ಸಾಹ ಇಲ್ಲ, ಹಾಗೆ ಹೀಗೆಲ್ಲ. ಎಷ್ಟು ಬ್ರಹ್ಮಕಲಶ, ಎಷ್ಟು ತಾಳವಂತೆ, ಎಷ್ಟು ಆಟ, ಎಷ್ಟು ಪ್ರೋಗ್ರಾಮ್. ಮಂಗಳೂರಿನಲ್ಲಿ 120 ಸಾರ್ವಜನಿಕ ಗಣೇಶೋತ್ಸವ, ಕರೆಕ್ಟಾ? ಮಂಗಳೂರಿನಲ್ಲಿ ಜಿಲ್ಲೆ ಎಲ್ಲ ಗೊತ್ತಿಲ್ಲ, ಎವ್ರಿವೇರ್. ಅದು ಎಷ್ಟಂದ್ರೆ ಇನ್ನೊಂದು ಎಕ್ಸ್ಟ್ರೀಮ್, ಕೆಲವು ಕಡೆ ಅದು ಸಮಸ್ಯೆ ಆಗಿದೆ. ಹುಲಿ ವೇಷದಿಂದ ಹಿಡಿದು ನೀವು ಎಂಥ ವೇಷ ಹಿಡ್ಕೊಂಡು ಹೋಗಿ ಜನರು ದುಡ್ಡು ಕೊಡ್ತಾರೆ. ಇಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಕೆಲಸ ಆಲೋಚನೆ ಮಾಡದೆ ಕೂಡ ಕೊಡ್ತಾರೆ. ಡೋನರ್ಸ್ ಅನ್ಸ್ಕ್ರೂಪುಲಸ್ ಡಿಸಿಷನ್ ತಾರೆ ಪ್ರಾಬ್ಲಮ್. ಮತ್ತೆ ಕೆಲವರನ್ನು ಹೋಗ್ಲಿದ್ರೆ ಕೊಡುದವರು ನಾಲ್ಕು ಬಚ್ಚತೆ ಪೆಟ್ಟೆ ತಗೋಸ್ತೆ ಕರ್ಕು ಅಕ್ಕ 200 ರೂಪಾಯಿ ಬಸ್. ಕ್ಷೇತ್ರ ಕೆಲಸ ಅಲ್ಲ, ಆಲೋಚನೆ ಮಾಡಿಕೊಳ್ಳಿ ಗೊತ್ತುಂಟು ಅವರಿಗೆ. ಕೆಲವು ನಿವಾರಿಸಲಿಕ್ಕೆ ಕೊಡುದು. ನೀವು ಆಲೋಚನೆ ಮಾಡಿ, ಹೊರಗಿಂದ ನಮ್ಮ ಜಿಲ್ಲೆಯ ಬಾಂಬೆ, ದುಬೈಯಲ್ಲಿರುವ ದಕ್ಷಿಣ ಕನ್ನಡಿಗರು ನಮ್ಮವರು ಇಲ್ಲಿ ಆಗಿರುವ ರಿಲಿಜಿಯಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಕಳೆದ 50 ವರ್ಷ. ಯಾರಾದ್ರೂ ಒಂದು ಒಳ್ಳೆ ರಿಸರ್ಚ್ ಮಾಡಿ, ತುಂಬ ರಿಸರ್ಚ್ ಮಾಡಿ, ಹೇಗೆ ಬದಲಾಗಿದೆ, ಹೇಗೆ ಒಳ್ಳೆದಾಗಿದೆ, ಹೇಗೆ ವಿಕಾರವಾಗಿದೆ. ನಮ್ಮ ದೇವಸ್ಥಾನಗಳೆಲ್ಲ ತಂಜಾವೂರಾಗಿದೆ, ಬೇರೆ ಮಾಡಲಿಕ್ಕೆ ಗೊತ್ತಿಲ್ಲ. ಸಿಂಗದನೆಯ ಡಿಸೈನ್ ಮಾಡಿದ್ರು ಹರಿಕೃಷ್ಣನ. ಸಿಂಗದನ ಗೊತ್ತುಂಟಾ? ಭೂತದ ಸಿಂಗದನದ ಹಾಗೆ ಮಾಡಿದ್ರು. ಅದನ್ನು ತೆಗೆದು ಬಿಸಾಡಿ ಅಲ್ಲಿ ಇದು ಮಾಡಿದ್ದಾರೆ. ನಾವಿದು ಸಾರ್ವಜನಿಕ ಸಭೆಯಲ್ಲಿ ಹೇಳದೆ ಎಲ್ಲಿ ಹೇಳುವುದು? ತಂಜಾವೂರಿನವರು ನಮ್ಮ ಹಾಗೆ ಮಾಡ್ತಾರ ಆ ದೇವಸ್ಥಾನ? ಇಲ್ಲಲ್ಲ, ನಾವು ಮಾಡಬೇಕಾ? ನಾವು ಇರೋದೇ ಅಲ್ಲ ಸ್ವಾಮಿ, ತಮಿಳು ತಂಜಾವೂರು ಅದ್ಭುತ ಚೋಳ ಎಂಥದ್ದು ಶಿಲ್ಪ, ನಾವು ಹಾಗೆ ಮಾಡಬೇಕಾ ಅಂತ. ನಮ್ಮಲ್ಲಿ ಒಂದು ಯೂನಿಫಾರ್ಮಿಟಿಯ ಸಮಸ್ಯೆ ಬಂದಿದೆ. ಬಿಲ್ಡಿಂಗ್ ನೋಡಿ, ಭಾಷಣ ನೋಡಿ, ಫಂಕ್ಷನ್ ನೋಡಿ, ಒಂದೇ ಒಬ್ಬನಾಗೆ ಒಬ್ಬನಾಗೆ ಇಮಿಟೇಟಿವ್ ಟ್ಯಾಲೆಂಟ್, ಕ್ರಿಯೇಟಿವ್ ಟ್ಯಾಲೆಂಟ್ ಇಲ್ಲ. ಹರಿಕಥೆಯಲ್ಲಿ ಕೂಡ ಈ ಸಮಸ್ಯೆ ಇದೆ, ಆ ವಿಷಯಕ್ಕೆ ಬರ್ತೇನೆ ನಾನು.
ಹರಿಕಥೆಯನ್ನು ಜೀವಂತ ಮಾಡಬೇಕಾದ್ರೆ ಈ ಕಾಲದಲ್ಲಿ ಮಲ್ಟಿಮೀಡಿಯಾ 50 ಜನ ಭಾಗವಹಿಸುವ ಕಲೆಯಲ್ಲಿ ಒಬ್ಬ ಹೇಳುವುದನ್ನು ಹೇಗೆ ರೋಚಕವಾಗಿ ಮಾಡಬಹುದು ಸಾಧ್ಯ ಇದೆ, ಪ್ರಾಬ್ಲಮ್ ಇದೆ. ನಮ್ಮ ಸಾಂಸ್ಕೃತಿಕ ದೊಡ್ಡ ಸಮಸ್ಯೆ ಯೂನಿಫಾರ್ಮಲೈಸರ್, ಒಬ್ಬನನ್ನು ಕಾಪಿ ಮಾಡಿಕೊಂಡು ಯಕ್ಷಗಾನದಲ್ಲಿ ಇದೆ, ನನ್ನಲ್ಲಿ ಐ ಡೋಂಟ್ ನೋ. ಇದನ್ನು ಯೋಚಿಸಬೇಕಾದ ವಿಷಯ. ಇಂತಹ ಸಂದರ್ಭದಲ್ಲಿ ಅದು ಹರಿದಾಸನು ಅಲ್ಲೊಬ್ಬ ತಬಲಿ, ಅವನನ್ನು ನೆನಪಿಸಿದ್ದೀರಿ. ಇದು ಜೀವಂತ ಸಮಾಜದ ಸಂಕೇತ. ಕಳೆದ 50 ವರ್ಷಗಳಲ್ಲಿ ಅತ್ಯದ್ಭುತವಾಗಿ ಸಾಗಿದೆ. ಆ ಮಧ್ಯದಲ್ಲಿ ನೆನಪಿಸಬೇಕಾದ್ದು ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು. ಈ ವೇದಿಕೆಯಲ್ಲಿ ಹೇಳಬೇಕು, ಬೇರೆ ಕಡೆ ಎಲ್ಲಿ ಹೇಳಬೇಕು. ನಾವು ತುಂಬ ಅರಕ್ಷಿತರು. ಒಂದು ಕ್ಷೇತ್ರ ಕೂಡ ಯಾರು ಯಾರ ಬಗ್ಗೆ ಎಂಥದ್ದು ಮಾತಾಡ್ಬೋದು ಅಂತ. ವಾಕ್ ಸ್ವಾತಂತ್ರ್ಯ ಅಂದ್ರೆ ಎಂಥದ್ದು? ಈಗ ವಾಕ್ ಸ್ವಾತಂತ್ರ್ಯ ಅಂದ್ರೆ ಎಂಥದ್ದು? ವಾಕ್ ಅಂದ್ರೆ ನಾನು ಇನ್ನೊಬ್ಬನ ವಿಷಯ ಮಾತಾಡುವಾಗ ಅವನು ಕನೆಕ್ಟೆಡ್ ಅದಕ್ಕೆ, ಅದು ಹಾಗೆ ಸ್ವಾತಂತ್ರ್ಯ ಇಲ್ಲ. ಎಸ್ ಪಿ ಗುರುದಾಸರ ಅಭಿಪ್ರಾಯದಲ್ಲಿ ನಾನು ಹೇಳುವುದಾದರೆ ಅಲ್ಲಿಗೆ ಎಸ್ ಪಿ ಗುರುದಾಸ್ ಬಂದಲ್ಲ, ಅಲ್ಲಿ ಅವನನ್ನ ಡಿರೋಗೇಟರಿ ಆಗಿ ಮಾತಾಡಬಾರ್ದಲ್ಲ. ಭಾಸ್ಕರ ಹೆಗಡೆ ಅಂತ ಹೇಳಿದ್ರು, ಭಾಸ್ಕರ ಬಂದಲ್ಲ. 60-65 ವರ್ಷ ಪಬ್ಲಿಕ್ಗೆ ಲೈಫ್ ಕೊಟ್ಟು ಬೆಳಿಗ್ಗೆ ಬಂದ ಪೇಪರನ್ನು ಅಡಗಿ ರಾತ್ರಿ ಓದುವ ಒಬ್ಬ ಮನುಷ್ಯ ಇಡೀ ದೇಶಕ್ಕೆ ಕೋಟಿ ಕಟ್ಲೆ ಜನರಿಗೆ ಒಂದು ಚುಕ್ಕಿ ಇಲ್ಲದ ಜೀವನದಲ್ಲಿ ಎಕ್ಸಾಂಪಲ್ ಆಗಿರುವ ಮನುಷ್ಯನ ಮೇಲೆ ಎಲ್ಲರೂ ಹತ್ರ ನೋಡಿದ್ರು. ಒಬ್ಬ ಯೂಟ್ಯೂಬರ್ನ ಚಿತ್ರ ಕ್ಷೇತ್ರದಲ್ಲಿ ಹೋಗಿ ತೋರಿಸುವಾಗಲೂ ಏನಾಗುದಿಲ್ಲ ಅಲ್ಲ. ಬೇರೆ ದೇಶದಲ್ಲಿ ಏನಾದೀತು, ಬೇರೆ ಸಮಾಜದಲ್ಲಿ ಏನಾದೀತು, ಒಟ್ಟೊಳ್ಳೆ ಹಾಕ ಗುಣದೋಷ ಇರ್ಬೋದು ಸ್ವಾಮಿ, ಎಲ್ಲ ವ್ಯವಸ್ಥೆಯಲ್ಲಿ ಇರ್ಬೋದು, ಐ ಡೋಂಟ್ ನೋ. ನಾನು ತುಂಬ ಡೀಟೇಲ್ಸ್ ಮಾತಾಡೋದಿಲ್ಲ. 80 ವರ್ಷ ದಾಟಿದ ಹರಿಕೃಷ್ಣರಿಗೆ ಬೆಳಿಗ್ಗೆ 8:15 ಗಂಟೆ ನಂತರ ಸ್ವಾತಂತ್ರ್ಯವೇ ಇಲ್ಲ. ಇಲ್ಲೇ ಇಲ್ಲ, ಅವರ ಮನೆಯಲ್ಲಿ ಬೇರೆಯವರಿಗೆ ಸ್ವಾತಂತ್ರ್ಯ ಇಲ್ಲ. ನಾನು ಅವರ ಮನೆಗೆ ಸೀದಾ ಹೋಗಿ ಅವರು ಪೂಜೆ ಮಾಡುವಲ್ಲಿ ಹೋಗುದು. ಯಾಕೆ ಬೇರೆ ಕಡೆ ಸಿಕ್ಕುದಿಲ್ಲ, ಇಲ್ಲಾಂದ್ರೆ ಹೋಟೆಲಿಗೆ ಹೋಗುದು. ನಾನೇ ಅವರಿಗೆ ಒಂದು ಎಂಥದ್ದು ಸಜ್ಜಿಗೆ ರೊಟ್ಟಿ ತೆಗೆದು ಕೊಡುದು, ಮೊದಲು ಮಾಡಿಟ್ಟಿದ್ದೇನೆ ತಿನ್ನಿ. ಇಂತಹ ಮನುಷ್ಯರಲ್ಲಿ ಇದ್ರ ಮೇಲೆ ಸಹ ಕಮೆಂಟ ಅರಡ ಉಂಡು ಕೊರ್ಪೇರು. ಹಾಗಾದ್ರೆ ಉದಾಹರಣೆ ಕೊಡೋದು ಕೊರ್ಪೇರು. ನಾನು ಇನ್ನೊಬ್ರಿಗೆ ಹೇಳಿದೆ, ಹೌದು ಸ್ವಾಮಿ, ಹೆಸರಿಗೆ ಬೇಕಾಗಿಯೇ ಕೊಡುದು, ನೀವು ಕೊಡಿ, ನಿಮ್ಮ ಇಡೀ ಮನೆ ಮಾರಿ ಕೊಡಿ. ಹೆಸರಿಗೆ ನಾನೇ ಹೆಸರಿಗೆ ಮಾಡುದು. ಈಗ ಭಾಷಣ ಮಾಡೋದು ನನ್ನ ಹೆಸರಿಗೆ, ನೀವು ಮಾಡಿ ಅಲ್ಲ. ನಮ್ಮಲ್ಲಿ ನೆಗೆಟಿವಿಸಮ್ ಸಿಕ್ಕಾಬಟ್ಟೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆದಿರುವ ಅಪಪ್ರಚಾರ ಮತ್ತು ಅಟ್ಯಾಕ್ ಉಂಟಲ್ಲ, ನಾವು ಎಚ್ಚರಿಸಿಕೊಳ್ಬೇಕು, ಡೇಂಜರಸ್. ನಾವು 48 ದಿವಸ ಭಜನೆ, 7 ದಿವಸ ಹರಿಕಥೆ ಇದೇ ಮಾಡೋದಾ ಅಲ್ಲ, ಅದರ ಬಗ್ಗೆ ಗ್ರಹಿಸಬೇಕು. ರಾಜೀವ್ ಮಲ್ಹೋತ್ರ ಅಮೆರಿಕದಲ್ಲಿ ಇದರ ಬಗ್ಗೆ ತುಂಬ ಹೋರಾಡ್ತಾ ಇದ್ದಾರೆ. ವಿದೇಶಗಳಲ್ಲಿ ಆಂಟಿ ಬ್ರಾಹ್ಮಿನ್, ಆಂಟಿ ಹಿಂದೂ ತುಂಬ ತಪ್ಪು ಪ್ರಚಾರಗಳು, 4-5 ಗುಂಪುಗಳಲ್ಲಿ ನಡೀತಾ ಇದೆ, ಯಾರು ಅಂತ ಬೇಡ. ಅವರು ಹೇಳಿದರು, ನಮ್ಮ ವಿದ್ವಾಂಸರು ನನಗೆ ಸಹಾಯ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಏನಂದ್ರೆ, ಗಿರಿಭಟ್ರಿಗೆ, ಸುಬ್ರಹ್ಮಣ್ಯ ಭಟ್ರಿಗೆ, ಉಡುಪಿಯ ಅರ್ಚಕರಿಗೆ ಹೀಗೊಂದು ನಡೀತಾ ಉಂಟು ಗೊತ್ತೇ ಇಲ್ಲ. ಅವರು ಅವರ ಕೆಲಸ ಮಾಡಿಕೊಂಡಿದ್ದಾರೆ. ನಾನು ಒಟ್ಟೆ ಶ್ರದ್ಧಾವಂತ ಅಲ್ಲ, ನಾನು ವಿಚಾರವಾದಿಯೇ. ಎಲ್ಲಾ ದೇವರು ಸುಳ್ಳು ಅಂತ ಹೇಳುವವನಿಗೆ ನಾನು ಗೌರವ ಕೊಡ್ತೇನೆ. ಯಾವ ದೇವರು ಇಲ್ಲ, ನನ್ನ ದೇವರು ಕರೆಕ್ಟ್, ನಿನ್ನ ದೇವರು ತಪ್ಪು ಅಂತ ಹೇಳುವವನಿಗೆ ಹೊಡಿಬೇಕಂತೆ. ಅದು ವಿಚಾರವಾದ ಅಲ್ಲ, ಡೋಂಗೆ ಮೋಸ. ನನ್ನ ವೆಂಕಟರಮಣ ಸತ್ಯ, ನನ್ನ ಪರಶುರಾಮ ಸತ್ಯ, ನಿನ್ನ ರಾಧಾಕೃಷ್ಣ ಸುಳ್ಳು ಅಂತ ಹೇಳಿದ್ರೆ ದೇವರೇ ಇಲ್ಲ ಅಂತ ಹೇಳಿದ್ರೆ ಸರಿ ಅಂತ ಯು ಕ್ಯಾನ್ ರೆಸ್ಪೆಕ್ಟ್. ನಾವು ರೆಸ್ಪೆಕ್ಟ್ ಕೊಡಬೇಕು. ನನಗೆಲ್ಲರಿಗೂ ವಿರೋಧಿ. ವೆರಿ ಡೇಂಜರಸ್ ಟ್ರೆಂಡ್, ವೆರಿ ಡೇಂಜರಸ್. ಒಂದು ವಸ್ತುವನ್ನು ಹಿಡ್ಕೊಂಡು ರಾಜಧಾನಿಗೆ ಹೋಗಿ ಅಲ್ಲಿಂದ ಇದು ಮಾಡಿಕೊಂಡು ಮಾಡಿದ ಸಂಚಿನವನ ಫೋಟೋ ನಮ್ಮ ಒಬ್ಬ ಧಾರ್ಮಿಕ ನಾಯಕರ ಒಟ್ಟಿಗೆ ಬರ್ತದೆ ಅಂತ ಆದರೆ ಅದೇ ಬೇಜಾರು. ಮೀಡಿಯಾದಲ್ಲಿ ಹಾಗೆ ಕೊಡಬೇಕಷ್ಟೇ, ಅದು ಬೇರೆ ವಿಷಯ. ಇಲ್ಲಿ ಒಂದು ಪಕ್ಷ 5 ಜನ, ಆಚೆಯಿಂದ 5, ಎಂಥದ್ದು ವೀರೇಂದ್ರ ಹೆಗಡೆ, ವಿಜಯ ಸ್ವಾಮಿಗಳ ಯೋಗ್ಯತೆ, ಅವರ ಕಂಟ್ರಿಬ್ಯೂಷನ್ ಇದೆ. ಈ ದೇಶದಲ್ಲಿ ಕನ್ವರ್ಟಿಂಗ್ ಮತ್ತು ನಾನ್ ಕನ್ವರ್ಟಿಂಗ್ ರಿಲಿಜನ್ಗಳೊಳಗೆ ಇರಬೇಕಾದ ಸಂಬಂಧ ಏನು, ಇದು ಮೊದಲು ಡಿಫೈನ್. ಅಲ್ಪ ಅಂದ್ರೆ ಅಲ್ಪಸಂಖ್ಯಾತನ ಅಲ್ಪನಾಗುವುದಲ್ಲ. ದೀಸ್ ಆರ್ ಸೀರಿಯಸ್ ಕ್ವಶನ್ಸ್. ನಾವು ಇಂಥ ವೇದಿಕೆಗಳು ಇದನ್ನು ಚರ್ಚಿಸಬೇಕಂತ ಬುದ್ಧಿಪೂರ್ವಕ ವಿಷಯಾಂತರ ಮಾಡಿ ಮಾತಾಡ್ತೇವೆ.
ಎಲ್ಲರೂ ಯೋಚನೆ ಮಾಡಿ ಹೇಗೆ ಹೇಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ನೋಡಿ. ಏನಿಲ್ಲದಿದ್ದರೆ ಒಂದು ಪೋಸ್ಟ್ ಕಾರ್ಡ್ ತೆಗೆದು ಹೆಗಡೆಯವರಿಗೆ ಹಾಕಿ, ನಿಮ್ಮ ತಾಳ್ಮೆ, ಧೈರ್ಯ ಮತ್ತು ನೀವು ಸಂಯಮ ವಹಿಸಿದ್ದೀರಿ ಕಳೆದ 2 ವರ್ಷದಲ್ಲಿ, ಅದ್ಭುತ ಅಂತ ಸಾಕು. ನಾನು ಬರ್ತೀನಿ, ಪತ್ರ ಬರೀತೀನಿ. ಯು ಆರ್ ಗ್ರೇಟ್. ಎಸ್ ಐ ಟಿಗೆ ಉಪದ್ರ ಕೊಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್. ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಡರ್ ಪ್ರೆಷರ್. ಅಲ್ಲಿ ಹೋಗಿ ಉಪದ್ರ ಎಲ್ಲ ಕಡೆ ನನ್ನ ಬೇಳೆ ಬೇಯಿಸುವುದು. ಏನೊಂದು ಗಾದೆ ಉಂಟಲ್ಲ, ಯಾರ್ದೋ ಮನೆಗೆ ಬೆಂಕಿ ಬೀಳುವಾಗ ಯಾವ ಸಾಯುವವರೆಗೂ ಬೀಡಿ ಹೇಳಿದವ ಬೀಡಿ ತೆಗ್ತಾರೆ. ಈಗ ಬೆಂಕಿ ಹಚ್ಚಲಿಕ್ಕೆ ಒಳ್ಳೆಯದು. ದಿಸ್ ಈಸ್ ಅವರ್ ಪ್ರಾಬ್ಲಮ್. ಹರಿಕಥೆ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ್ದು. 16ನೇ ಶತಮಾನದ ವಿಶೇಷವಾಗಿ ದಾಸ ಸಾಹಿತ್ಯ ನಮ್ಮಲ್ಲಿ. ನಮ್ಮ ದೇಶದ ಆಧ್ಯಾತ್ಮಿಕತೆಯನ್ನು ನೀವು ವಿಶ್ಲೇಷಿಸಿದರೆ ವೇದ ಕಾಲದಲ್ಲಿ ಯಜ್ಞ, ಯಾಗ, ಸ್ಟ್ರಿಕ್ಟ್ ಒಂದು ರೂಲ್ಸ್. ತಪ್ಪು ಅಂತಲ್ಲ, ಅದೊಂದು ಕ್ರಮ. ಮೈಲಿಗೆ ನಾನು ಯಾವುದು ತಪ್ಪು ಸುಳ್ಳು ಅಂತ ಹೇಳುವುದಿಲ್ಲ, ಅದೊಂದು ಕ್ರಮ. ಅಪವಿತ್ರ ಪವಿತ್ರವಾ ಸರ್ವಾವತ್ತಾಂಗತೋಪಿವ ಯಸ್ಮರೇ ಪುಂಡರೀಕಾಕ್ಷಂ ಸಭಾಯಾಭ್ಯಂತರ ಶುಚಿ. ಇದು ಹಿಂದುವೆ. ನೀರು ಶಮಿಸಿಕೊಂಡು ಎಲ್ಲ ನನ್ನ ಸ್ನಾನ ಆಯಿತು. ದಿನಾಲು ಹಾಗೆ ಮಾಡಬಾರ್ದು, ನೀರು ಸಿಕ್ಕದಿದ್ರೆ ಮಾತ್ರ. ಹರಿಕೃಷ್ಣನ ಮನೆಗೆ ಹೋಗಿ ಅವರು ಸ್ನಾನ ಮಾಡಿದ್ರು, ನಾನೊಂದು ಸಭಾಯಾಭ್ಯ ಮಾಡಬಾರ್ದು. ಯಜ್ಞ ಬಂತು, ಯಾಗ ಬಂತು. ಇದನ್ನು ವಿಸ್ತರಿಸಿ ಎಲ್ಲರಿಗೆ ಧಾರ್ಮಿಕತೆಯನ್ನು ಮುಟ್ಟಿಸುವ ಪ್ರಯತ್ನವೇ ಭಕ್ತಿ. ನಾವು ಇದು ಭಕ್ತಿ ಹೇಳಿರಲಿಲ್ಲ. ಭಕ್ತಿಯ ರಸ ನವರಸಗಳಲ್ಲಿ ಬರಲಿಲ್ಲ. 8 ಇರುವುದು ನಾಟ್ಯಶಾಸ್ತ್ರದಲ್ಲಿ, 9 ಆಯಿತು. 10 ಭಕ್ತಿ ರಸ. ಎಕ್ಸ್ಟೆಂಡಿಂಗ್ ಮಡಿಯಲ್ಲ, ಮೈಲಿಗೆಲ್ಲ ಎಲ್ಲರೂ ಭಾಗವಹಿಸುವುದು. ಭಜನಾ ಮಂದಿರ, ಹರಿಕಥೆ, ಯಕ್ಷಗಾನ, ಅದೆಲ್ಲ ಒಂದು ಜಾತಿಯ ಏನು ಕಲೆಗಳು ಇತ್ತು. ಶಿಲ್ಪ, ಸಾಹಿತ್ಯ, ಟ್ರೆಮೆಂಡಸ್. ಇದು ಉಳಿಬಾರದು ಅಂತ ಆಟ ಮಾಡ್ತಾ ಇದ್ದಾರೆ ಕೆಲವು. ಈಗ ಏನು ನಡೀತಾ ಉಂಟು ಆಕ್ರಮಣ, ಅದು ಇದರ ಮೇಲೆ ಬರ್ತದೆ ನಾಳೆ. ಗ್ರಂಥಗಳ ಮೇಲೆ, ಆರ್ಟ್ ಫಾರ್ಮ್ಸ್ನ ಮೇಲೆ ಏನು ಅದ್ಭುತವಾಗಿ ಮಾಡಿದ್ದಾರೆ ಹಿಂದಿನವರು. ನಮ್ಮ ದೇವಸ್ಥಾನಗಳ ರಚನೆ, ಶಿಲ್ಪ, ವಾಸ್ತು, ಅದರಲ್ಲಿರುವ ಕೆತ್ತನೆಗಳು, ಎಷ್ಟು ಲಕ್ಷಾಂತರ ರಚನೆಗಳು. ಅಸ್ಸಾಮಿನ ಶಂಕರದೇವರಿಂದ ಹಿಡಿದು ಇಲ್ಲಿವರೆಗೆ, ಪುರಂದರದಾಸರವರೆಗೆ, ಅಫ್ಘಾನಿಸ್ತಾನದಿಂದ ಹಿಡಿದು ಈಗ ಕಾಣುವುದಿಲ್ಲ ನಮಗೆ, ಕಾಶ್ಮೀರದಿಂದ ಹಿಡಿದು ಕ್ಷೇಮೇಂದ್ರನ ದಶಾವತಾರ ಮಂಜರಿ ಬರ್ತಾನೆ. ಜಯದೇವ ಕ್ಷೇಮೇಂದ್ರ ಮುಖ್ಯವಾಗಿ ದೊಡ್ಡ ಉಬ್ಬರಕ್ಕೆ ಕಾರಣ. 8-10ನೇ ಶತಮಾನದವರೆಗೆ ಬದಲೇ ಭಕ್ತಿ ಉಂಟು. ದೊಡ್ಡದಾಗಿ ಕಾಣಿಸಿಕೊಂಡದ್ದು 8-10ನೇ ಶತಮಾನ. ಅದರ ಬೈ ಪ್ರಾಡಕ್ಟ್ಸ್ ಇದೆಲ್ಲ. ಹರಿಕಥೆ ಒಂದು. ವೇದ ಅರ್ಥ ಆಗದವನಿಗೆ ಪುರಾಣ, ಪುರಾಣ ಅರ್ಥ ಆಗದವನಿಗೆ ಕನ್ನಡ, ತಮಿಳು, ತೆಲುಗು ಕಾವ್ಯ, ಅದು ಅರ್ಥ ಆಗದವನಿಗೆ ಹೇಳಿ ತೋರಿಸು ಡೆಮಾನ್ಸ್ಟ್ರೇಷನ್. ಅದುವೇ ಕಥೆ. ಯಕ್ಷಗಾನ, ಪುರಾಣ ವಾಚನ ಹೀಗುಂಟು. ಏನಾಯಿತು? ಅದಕ್ಕೊಂದು ಕಥೆ, ಒಂದು ಉಪಕಥೆ. ಕೆಲವು ಉಪಕಥೆ ಜೋರು, ಕಥೆ ಕಡಿಮೆ. ಆಗಿಲ್ಲ, ಬೇಕಲ್ಲ. ಕಳೆದ ಶತಮಾನದ ಆರಂಭದಲ್ಲಿ ಕಲ್ಯಾಣಪುರ ಸಂಜೀವರಾಯರು ಅಂತಿದ್ದಾರೆ, ಭದ್ರಗಿರಿಯವರ ಗುರುಗಳು. ಅವರು ಭಕ್ತ ಮೊದಲು ಹರಿಕಥೆಯ ಸ್ವರೂಪವನ್ನು ಬದಲಾಯಿಸಿದರು. ಹೊಸ ಹೊಳಪು ಕೊಟ್ಟರು. ಸುಮಾರು ನೀವು ಕಲೆಗಳನ್ನು ನೋಡಿ, 30 ಮತ್ತು 40 ವರ್ಷಗಳಿಗೊಮ್ಮೆ ಹೊಸ ಹೊಳಪು ಕೊಡುವವರು ಬರ್ತಾರೆ ಕಲೆಯಲ್ಲಿ. ಯಕ್ಷಗಾನದ ಇತಿಹಾಸದಲ್ಲಿ ತೋರಿಸುವುದು ಬಾರದಿದ್ದರೆ ಅದು ಕಲೆ ಹಾಳಾಗ್ತದೆ. ಮೊದಲಿಂದ ಹಾಳಂತಲ್ಲ, ಅದು ಕಾಲ. ಹಾರಡಿ ರಾಮನ ಕರ್ಣ ಒಂದು ಚಂದ, ಶಂಭು ಹೆಗಡೆ ಕರ್ಣ ಇನ್ನೊಂದು ಚಂದ, ಶ್ರೇಣಿಯವರ ಅರ್ಥಗಾರಿಕೆ ಒಂದು. ಅದನ್ನೇ ಕಂಪೇರ್ ಮಾಡಿದರೆ ನಾನು ಅರ್ಥ ಹೇಳಬಾರ್ದು, ಶ್ರೇಣಿಯವರಿಗೆ ನಿಲ್ಲಿಸುವುದ ಅಲ್ಲ. ನಾವು ನಮಗೆ ಸಾಧ್ಯ ಇದ್ದದ್ದು ನಾವು ಮಾಡಬೇಕು. ಹೊಸ ಹೊಳಪು ಕೊಟ್ಟಂತೆ. ಆಮೇಲೆ ಒಂದು 10-40 ವರ್ಷದ ನಂತರ ಪಾವನ್ಯ ಲಕ್ಷ್ಮಣ, ಆಮೇಲೆ 4-5 ಜನ, ಭದ್ರಗಿರಿಯವರಿಬ್ಬರು, ಶ್ರೇಣಿಯವರು, ಸಾಮುಗರು, ಒಬ್ರಿಗೊಬ್ರು ಕಾಪಿ ಅಲ್ಲ, ವೆರಿ ಡಿಫ್ರೆಂಟ್. ಆ ಮೇಲಿನ ಯುಗದಲ್ಲಿ ಒಂದು ಬದಲಾವಣೆಗಾಗಿ ನಾವು ಕಾಯ್ತಾ ಇದ್ದೇವೆ. ಪಾವೀಷಣೆ ಒಂದು ರಾಷ್ಟ್ರಭಕ್ತಿ ಹರಿಕಥೆ ಮಾಡಿದರು ಕಾಸರಗೋಡು ವಿನಾಯಕ್ಷ. ತುಂಬ ಒಳ್ಳೆ ಕ್ವಾಲಿಟಿ ಅಲ್ಲ ಅವರ ಹರಿಕಥೆ, ಕಾನ್ಸೆಪ್ಟ್ ಒಳ್ಳೆ ಕ್ವಾಲಿಟಿ, ಕಾನ್ಸೆಪ್ಟ್ ಎರಡು ಬೇಕು. ಈಗ ಹರಿಕಥೆಗೆ ನೀವು ಮಾಡ್ತೀರಿ ಸಪ್ತಾಹ, ದುಡ್ಡು 25,000 ಒಬ್ಬರೇ ತೆಗೆದುಕೊಟ್ಟಿದ್ದಾರೆ. ಇಲ್ಲಿ ಶೇಟ್ರ ಯಾರು 25,000 ಸ್ಪರ್ಧೆ ಇವರು ಕೊಡ್ತಾರೆ. ನೀವು ಹರಿಕಥೆ ಮಾಡೋದು ಬೇಡ, ನಿಮ್ಮದು ಅದುವೇ ಹರಿಕಥೆ.
ನನ್ನ ಭಾಷಣ ಕೂಡ ಅದರಿಂದಲೇ ಆಗ್ತಾ ಇರುವುದು ಈಗ 25 ಸಾವಿರದಲ್ಲಿ ಬಂತ. ಅದು ಒಂದು ಮುಖ್ಯ. ಇದನ್ನು ಸದುಪಯೋಗ ಪಡೋದು ಹೇಗೆ, ಹೆಚ್ಚು ಜನರು ಬರುವಾಗ ಮಾಡೋದು. ಎಷ್ಟು ಕಾರ್ಯಕ್ರಮ ನೋಡಿ, ಇವತ್ತೇ ಪುರಾಣ ವಾಚನದ ಮುಕ್ತಾಯ ಸಮಾರಂಭ, ಎಷ್ಟು ಪ್ರೋಗ್ರಾಮ್. ಬಲಿಪ ಭಾಗವತರೇ ಒಮ್ಮೆ ಹೇಳುವುದರ ಮೇಲೆ ಕೇಳಿದ್ದೇನೆ, ಅವರು ಆಟಕ್ಕೆ ಜನ ಹೋಗೋದಿಲ್ಲ ಅಂತ ಕೇಳಿದವರು. ಅಂದರೆ ಜಗತ್ತಿನಲ್ಲಿ ಆಟ ಬಿಟ್ಟರೆ ಗೊತ್ತಿಲ್ಲ ಅವರಿಗೆ, ಜಗತ್ತಿನ ಜನರೆಲ್ಲ ಬಯಲಾಟಕ್ಕೆ ಬರಬೇಕು ಅಂತ. ಕಡೆಗೆ ಅವರೇ ಹೇಳೋದು, ಜನರಿಗೆ ಬೇರೆ ಕೆಲಸ ಇಲ್ಲೋ ಅಂತ ಅವರೇ ಹೇಳ್ತಾರೆ. ಕಡೆಗೆ ನಾವು ಅದನ್ನು ಆಲೋಚನೆ ಮಾಡಬೇಕು. ಹರಿಕತೆ ಒಂದೇ, ತಾಳಮಂದ್ರೆ ಒಂದೇ ಅಲ್ಲ. ನನಗೆ ಭಾಸ್ಕರ ಹೆಗಡೆಗೆ ಪುರುಸೊತ್ತುಂಟು, ಸಾಯಂಕಾಲ ಡಾಕ್ಟರ್ ಲಾಯರಿಗೆ ಪುರುಸೊತ್ತುಂಟು ಇದು ಕೇಳಲಿಕ್ಕೆ, ಕಾರ್ಮಿಕರಿಗೆ ಉಂಟ. ನಾವು ನೋಡಬೇಕು ಜನ ಬರುವಾಗ ಮಾಡೋದು ಹೇಗೆ, ಹೊಸ ರೂಪ ಕೊಡೋದು ಹೇಗೆ, ಹರಿಕತೆಯನ್ನು ಹೇಗೆ ಮಾಡ್ಬೋದು. ಹರಿಕತೆಗೆ ಈಗಾಗಲೇ ರೂಪಗಳಿದೆ, ಇಂಪ್ರೂವ್ ಮಾಡುವ ಹರಿಕತೆ. ತಮಿಳುನಾಡು, ಉತ್ತರ ಭಾರತದಲ್ಲಿ ಬೇರೆ ಥರ ಒಂದುಂಟು. ಮರಾಠಿ ಹರಿಕತೆ ಇನ್ನೊಂದು ರೂಪ ಇದೆ. ಕರ್ನಾಟಕದಲ್ಲಿ ತುಂಬ ಪ್ರಚುರವಾಗಿದೆ. ಇದನ್ನು ಇಟ್ಕೊಂಡು ಟ್ಯಾಲೆಂಟ್, ಪ್ರೆಸೆಂಟೇಷನ್, ವಸ್ತು, ವಿಷಯ ಈಗ ಸುಲಭ. 1.5 ಗಂಟೆಯಲ್ಲಿ ಮುಗಿತು ಹರಿಕತೆ. ರಾಮದಾಸ್ ಸ್ವಾಮಿಗಳ ಹರಿಕತೆ ನಾನೇ 5 ಗಂಟೆಗಳಿದೆ, 5 hours. ಮುಂಬೈಲಿ ದೊಡ್ಡ ಸ್ವಾಮಿಗಳು ಬೆಳಗಿನವರೆಗೆ ಹರಿಕತೆ ಮಾಡಿ, ನಂಬ್ತೀರ ನೀವು? ಬೀಚ್ ರೋಡ್ನಲ್ಲಿ 2 ಗಂಟೆಗೆ ಹರಿಕತೆ ನಿಲ್ಲಿಸಿದ್ರು ರಾಮದಾಸ್ ಸ್ವಾಮಿಗಳು. 4 ಜನ ಬಂದು ಜೋರು ಮಾಡಿದ್ರು. ಎಂಗ್ಲು ಇತ್ತೆ ಇದು ಉಂತಾಂಡ ಎಂಕ್ಲೆ ಇಂಚೆ ಹೋಗ್ಬಿಡೆ ಒಡೆ ಹೋಗ್ಬಿಡೆ. ಮತ್ತೊಬ್ಬ ಬಂದ, ಯಾರು ಪೇರ್ಕೊಂಡೋದು ಇತ್ತೆ ಕ್ಯಾಂಟೀನ್, ಅವನು ಹಾಲು ಬಿಸಾಡ್ಬೇಕು. ಅವನ ಪ್ರಾಬ್ಲಮ್ ಬೇರೆ, ಹರಿಕತೆ ಅಲ್ಲ. ಮಾಡಿದಲ್ಲ 4 ಗಂಟೆವರೆಗೆ. ಹೌದು ಅಂತ ಸಾಮರ್ಥ್ಯ, ಅದ್ಭುತ ಸಾಮರ್ಥ್ಯ. ಎಂತದು ಮರಿಕಂಡೆ ಯಮ ಹೊರಟು ಆಗಿದೆ 2 ಗಂಟೆಗೆ, ಮತ್ತೆ 4 ಗಂಟೆ ಆಗ್ಬೇಕು. ಮತ್ತೆ ಗಿದ್ದೆ ಮಾಡಿ ಕೆಲವು ಯಾರಿಗೂ ಅರ್ಥ ಆಗೋದಿಲ್ಲ ಹೇಳಿ ಕನ್ನಡ ಮಾಡಿ. ನಮ್ಮಲ್ಲಿ ಅವರು ಹರಿಕತೆಗೆ ಹೊಸ ರೂಪ ಕೂಡ ತುಂಬ ಪ್ರಯತ್ನ ಮಾಡಿದ್ರು. ಕೇಳಿದ್ರು ಸೀತಾರಾಮ್ ಪಾಠಕ್ ದುರ್ಗ ಮರಾಠಿ ಹರಿಕಥಾ ಕ್ರಮ, ಅಲ್ಲಲ್ಲೇ ಪ್ರಯತ್ನ ನಡೆದಿದೆ. ಈಗ ಹರಿಕಥಾ ಪರಿಷತ್ತು ಆ ದೃಷ್ಟಿಯಿಂದ ಯೋಚನೆ ಮಾಡಿ ಟ್ರೈನಿಂಗ್, ಹೊಸ ರೂಪ ಹೇಗೆ ಕೊಡಬಹುದು, ಹೇಗೆ ಸಾಹಿತ್ಯ ತರಬಹುದು. ಮತ್ತು ಜೀವನವೆಲ್ಲ ಸುಮ್ಮನೆ, ಅಲ್ಲಿದೆ ನಮ್ಮನೆ, ಇದೆಲ್ಲ ಸುಮ್ಮನೆ, 3 ದಿನದ ಬಾಳ್ವೆ, 9 ದ್ವಾರಗಳು, ಇದನ್ನೇ ಹೇಳುದ ಇಡೀ ದಿವಸ. ಮತ್ತೆಂತದಕ್ಕೆ ನೀವು ಶಾಲೆ ಕಾಲೇಜಿಗೆಲ್ಲ ಹೋಗುದು ಯಾಕೆ? IT ಅಂತದಕ್ಕೆ. ಜೀವನ ವಿಮುಖವಾದ ಸಿದ್ಧಾಂತವನ್ನು ಎಚ್ಚರವಾಗಿ ಮಾತ್ರ ಇಟ್ಕೊಳ್ಬೇಕು. ನನಗೂ ಇದು ಪ್ರಯೋಜನ ಇಲ್ಲ ಅಂತ ಗೊತ್ತಿರಬೇಕಾದ್ರೆ ಜೀವನ ಅದು ಏನು ಪ್ರಯೋಜನ ಇಲ್ಲ, ಇದಲ್ಲ. ನಾವು ಮೋಕ್ಷಕ್ಕಂತಂದ್ರೆ ಹೋಗು, ಈಗಲೇ ಹೋಗಿ ಹೇಳ್ತೇವೆ ನಾವು. ಮೋಕ್ಷವೂ ಒಂದು ಆದರ್ಶ. ಬದುಕನ್ನು ಪ್ರೀತಿಸಬೇಕು. ಜ್ಯುವೆಲ್ಲರಿ ನಡೆಸಿದ್ರೆ ಮಾತ್ರ ರೂಪಾಯಿ ಕೊಂಡಿಗಾಗುವುದು. ಬೈಕಿದೆ ಯಾರಿಗೆಲ್ಲ ಮಾತ್ರ ಲಕ್ಷ ರೂಪಾಯಿ ಹೇಳಿದ್ರು ಸುಮ್ಮನೆ. 2 ಲೌಕಿಕತೆ, ಪಾರಮಾರ್ಥಿಕತೆ ಒಟ್ಟು ಮಾಡುವ ಹರಿಕತೆ ಹೇಗೆ ತೋರಿಸ್ತೀರಿ? ಮ್ಯೂಸಿಕ್ನಲ್ಲಿ ಏನು ಹೊಸ ರೂಪ ತರ್ತೀರಿ? ನೀವು ಆರ್ಕೆಸ್ಟ್ರಾ ತಂದ್ರೆ ಆಗುದಿಲ್ಲ, ಅದು ನೈಟ್ ಬರಬೇಕು. ಹರಿಕಥಾ ಸಂಗೀತ ಅದರ ರೂಪದಲ್ಲಿ ಇರಬೇಕು. ಭಾರತೀಯ ಸಂಗೀತಕ್ಕೆ ಅದ್ಭುತವಾದ ಕೊಡುಗೆ. ಇವತ್ತು ಕಾಣುವ ಕಚೇರಿ ಸಂಗೀತ ಉಂಟಲ್ಲ, ರಿಯಾಜ್ ನಮ್ದು ಎಂಥದ್ದು ಕಚೇರಿ ಅಥವಾ ಖ್ಯಾಲ್, ಅದೆಲ್ಲ ಮೂಲ ಇದರದ್ದೇ. ಯಕ್ಷಗಾನ ಸಂಗೀತದಲ್ಲಿ ಅದರದ್ದು ಮೂಲಗಳು ಇವತ್ತು ಕಾಣ್ತವೆ. ಇವುಗಳನ್ನು ರೇವು ಮಾಡಿ ಹೊಸ ರೂಪವನ್ನು ಕೊಡುವುದು ಹೇಗೆ ಅಂತ ಯೋಚಿಸಬೇಕಾದ ಕಾಲ ಕೂಡ. ಲಕ್ಷ್ಮಣ ಭಟ್ರಂತಹ ಸಮರ್ಪಿತ ವ್ಯಕ್ತಿಗಳ ಸಂಸ್ಮರಣೆ ಯೋಚನೆ ಮಾಡಬೇಕಾದ ವಿಷಯ ಇದು ಕೂಡ. ಒಟ್ಟು ನಮ್ಮ ಪರಂಪರೆಯನ್ನು ಅಗಾಧವಾಗಿದೆ, ಅಮೋಘವಾಗಿದೆ. ಒಂದು ಗ್ರಂಥ, ಒಬ್ಬ ಪ್ರವಾದಿ, ಒಬ್ಬ ಹೇಳಿದಾಗೆ ನಾನು ಕೇಳಬೇಕು, ಎಲ್ಲವೋ ನಾನು ಹೇಳಿದ್ದನ್ನು ಕೇಳು, ಇಲ್ಲದ್ರೆ ನರಕಕ್ಕೆ ಹೋಗುವಂತ ಇಲ್ಲ ನಮ್ಮಲ್ಲಿ. 1000 ಪ್ರವಾದಿಗಳು, ಶ್ರುತಿರ್ ವಿಭಿನ್ನ ಸ್ಮೃತೈಶ್ಚ ಭಿನ್ನ. ಪಂಚಾಯತನ ಪೂಜೆ ನಡೆಯುವ ಮನೆಯಲ್ಲೇ ಸಾಯಿಬಾಬನ ಫೋಟೋ ಉಂಟು, ವಿರೋಧ ಇಲ್ಲ ಅದಕ್ಕೆ. ಈಗ ಈಶಾ ಫೌಂಡೇಶನ್ ಉಂಟು ಅದರಡೆ. ಇಟ್ ಈಸ್ ನಾಟ್ ಅಪೋಸ್ ಟು ಈಶಾ, ಇದು ದುರುಪಯೋಗ ಆಗ್ತಾ ಇದೆ. ಅಕಾಮಡೇಟ್ ನಮ್ಮ ಶಾಸ್ತ್ರಗಳನ್ನು, ನಮ್ಮ ಗ್ರಂಥಗಳನ್ನು ಅಡಾಪ್ಟ್ ಮಾಡಿ ಬೇರೆ ರೂಪ ಕೊಡೋದೆಲ್ಲ ತುಂಬ ಅದು ದೊಡ್ಡ ಸಬ್ಜೆಕ್ಟ್. ನಾನು ಬೇರೆ ದಿವಸ ಯಾವ ಕಾರ್ಯಕ್ರಮ ಹೇಳೋ.
ಈ ಸಂದರ್ಭದಲ್ಲಿ ಹರಿಕಥೆಯ ಮೂಲಕ ಒಂದು ಪ್ರಜ್ಞೆಯನ್ನು, ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕತೆಯ ಬಗ್ಗೆ ಒಲವು ಮತ್ತು ವಾಸ್ತವವಾದ ಒಂದು ಹೃದಯವಂತಿಕೆ, ಹರಿಕಥೆ ಹೇಳ್ತಾ ಇರೋದು ಅದನ್ನು. ಶ್ರೀಹರಿಗೆ ಹೃದಯದಲ್ಲಿ ಲಕ್ಷ್ಮಿ ಉಂಟು. ಕೆಲವರ ಲಕ್ಷ್ಮಿ ಪೆಟ್ಟಿಗೆಯಲ್ಲಿ ಉಂಟಂತೆ, ಕೆಲವರಿಗೆ ಕಿಶೆಯಲ್ಲಿ ಉಂಟು, ಕೆಲವರಿಗೆ ತಲೆಯಲ್ಲಂತೆ, ಕೆಲವರಿಗೆ ಬೇರೆಯವರ ಮನೆಯಲ್ಲಿದ್ದ ಲಕ್ಷ್ಮಿಯ ಮೇಲೆ ಕಣ್ಣು. ಆದರೆ ಶ್ರೀಹರಿಗೆ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ. ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡಿದ್ದಾನೆ. ಆ ಹೃದಯ ಶ್ರೀಮಂತಿಕೆ, ಹರಿದಾಸತ್ವವನ್ನು, ಹರಿಯ ಗುಣ ಗಾನವನ್ನು ಹೇಗೆ ಜನಪ್ರಿಯಗೊಳಿಸಬಹುದು ಅಂತ ಯೋಚಿಸಬೇಕಾದ ಕಾಲ ಕೂಡ ಇದು. ನಮ್ಮ ಸಮಾರಂಭಗಳು, ನಮ್ಮ ಸಂಘಟನೆಗಳು ಕಾಲಾನುಗುಣವಾಗಿ ಹೊಸ ರೂಪವನ್ನು ಪಡಿಬೇಕಾದ ಹೇಗೆ ಅಂತ ಗಂಭೀರವಾಗಿ ಚಿಂತಿಸಬೇಕಾದ ಕಾಲ. ಎನಿ ಪಬ್ಲಿಕ್ ಫಂಕ್ಷನ್ ದೀಸ್ ಡೇಸ್ ಶುಡ್ ಬಿ 1.5 hours. 1.5 ಗಂಟೆಗಿಂತ ದೀರ್ಘ ಕಾರ್ಯಕ್ರಮ ಬೇಡದೆ. ಪರ್ಫಾರ್ಮೆನ್ಸ್ ಆದರೆ ಬೇಕು. ಆಟ 4-5 ಗಂಟೆ, ಹರಿಕಥೆ 1-2 ಗಂಟೆ, ಪುರಾಣ ಪ್ರಶ್ನೆ ಕೇಳಬೇಕು. ಸ್ಪೀಚಸ್ ಉಂಟಲ್ಲ, ಕಷ್ಟ ಇದೆ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಹೇಳುವ ನಾನು ಮಾಡುವುದು ಅದೇ ನಾನು ಮತ್ತೆ ಯಾವಾಗ ಹೇಳುದು? ಸೊ ಇಡೀ ಸಾಂಸ್ಕೃತಿಕತೆಯ ಒಳಗಿನ ಹೂರಣ, ಅದರ ಆವರಣ, ಚೌಕಟ್ಟು, ಆರ್ಗನೈಸೇಷನ್ ಎಲ್ಲ ಫ್ರೆಶ್, ಹೊಸ ರೂಪ ಹೇಗೆ ಕೊಡಬಹುದು. ಒಂದು ಉದಾಹರಣೆ ಹೇಳ್ತಾರೆ. ವೇದಿಕೆಗೆ ಬರುವಾಗಲೇ ಎಲ್ಲರಿಗೆ ಶಾಲು ಹಾಕಿ ಮಾಲೆ ಹಾಕಿ ಬಿಡಿ. ಹತ್ತುವಾಗಲೇ ಇಂಥವರಿಗೆ ಇಂಥವ್ರು ಹಾಕುತ್ತಾರೆ ಬೇಡ. 10 ನಿಮಿಷ ಉಳಿತು. ಧನ್ಯವಾದ ಬೇಡವೇ ಬೇಡ, ಯಾರಿಗೂ ಬೇಡ. ಧನ್ಯವಾದ ಆಗುವಾಗ ಜನರು ಇಳಿದು ಹೋಗುವುದೇ. ಎಲ್ಲರಿಗೆ ಧನ್ಯವಾದಗಳು ಅಂತ ಒಂದು ವಾಕ್ಯ, ನಾನು ಒಂದೇ ವಾಕ್ಯ ಉದ್ದಕ್ಕೆ 1 ನಿಮಿಷ ಮಾಡಿ ಬ್ಯಾಂಗ್ಳೂರಲ್ಲಿ ಹೇಳಿದ್ದಕ್ಕೆ ಅದಕ್ಕೆ 2 ನಿಮಿಷ ಕ್ಲಾಪ್ ಆಗಿದೆ. ಅದಿಷ್ಟ ನನ್ನ ಧನ್ಯವಾದ. ಯಾಕಂದ್ರೆ ಧನ್ಯವಾದ ಒಳ್ಳೇದಾಗಿದೆ ಅಂತಲ್ಲ, ಉದ್ದ ಆಗಲಿಲ್ಲ ಅಂತ. ಸೊ ಈ ಥರ ನಾವು ಪ್ರತಿಯೊಂದು ಡೀಟೇಲ್ಸ್ನಲ್ಲಿ ಬೇರೆ ರೀತಿ ಚಿಂತಿಸಬೇಕಾದ ಅಗತ್ಯ ಇದೆ. ತುಂಬ ಉದ್ದ ಮಾತಾಡಿದವರೆಲ್ಲ ಹೇಳ್ತಾರಲ್ಲ, ನಾನು ಇನ್ನೂ ಮಾತಾಡೋದಿಲ್ಲ ಅಂತ. ಹೆಚ್ಚಿನ ಭಾಷಣಗಾರರು ಇನ್ನೂ ಉದ್ದ ಮಾತಾಡೋದಿಲ್ಲ ಅಂದರೆ ಇಷ್ಟವರೆಗೆ ಮಾತಾಡಿದ್ದೇನೆ ಅಂತ. ಈ ಸಮಾರೋಪ ಲಕ್ಷ್ಮಣ ಭಟ್ರ ಮತ್ತು ನಮ್ಮ ಕುಟುಂಬದ ಆತ್ಮೀಯತೆಗೆ ಸಂದ ಗೌರವ ಅಂತ ಭಾವಿಸ್ತೇನೆ. ನನ್ನ ಶಿಷ್ಯರಿದ್ದಾರೆ, ಇದ್ದಾರೆ, ಎಲ್ಲರಿಗೂ ಒದಗುವವರು ನಮಗೂ ಒದಗಿದ್ದಾರೆ. ಗೀತಾ ಕ್ಲಾಸಿಗೆ ಅವರಲ್ಲಿ ಹೋಗಿದ್ದವರು, ಅದನ್ನೆಲ್ಲ ನೆನಪಿಸ್ತೇನೆ. ತೇಹಿನೋ ದಿವಸ ಆಗತ, ಯಾರು ಭಗವತಿ ಹೇಳಿದೆ, ಆ ದಿವಸಗಳು ಹೋಯಿತು. ಆ ದಿವಸಗಳು ಇನ್ನೊಮ್ಮೆ ಇಲ್ಲ. ನಾನು ಇನ್ನೊಮ್ಮೆ ಲಕ್ಷ್ಮೀ ಬಾಗಿಲಲ್ಲಿ ಮನೆ ಮಾಡ್ಲಿಕ್ಕೆ ಉಂಟ, ಸಣ್ಣ ಸಣ್ಣ ಮಕ್ಕಳನ್ನು ಕಳಿಸ್ಲಿಕ್ಕೆ ಉಂಟ. ಕಳಿಸೋದ್ರಿಂದ ನಮ್ಮ ಮೊಮ್ಮಕ್ಕಳನ್ನು ಕಳಿಸ್ಬೇಕು, ಅವ್ರು ಇಲ್ಲಿಲ್ಲ. ಅಂತಹ ದಿವಸಗಳ ನೆನಪು ನಮಗೆ ಆಗಾಗ ಆಗಲಿ. ಅದು ಲಕ್ಷ್ಮೀನಾರಾಯಣ ಪ್ರಜ್ಞೆ, ಅದೇ ಹರಿಕಥಾ ಪ್ರಜ್ಞೆ. ಇದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸಿ, ಲಕ್ಷ್ಮಣ ಭಟ್ರನ್ನು ಮತ್ತೊಮ್ಮೆ ನೆನಪಿಸಿ, ಒಂದು ಅಪ್ಯಾಯನವಾದ ವ್ಯಕ್ತಿತ್ವ, ಸಾಂತ್ವನವಾದ ವ್ಯಕ್ತಿತ್ವ, ಒಂದು ಸಂಸ್ಕಾರವನ್ನು ಕೊಡಬಲ್ಲ ವ್ಯಕ್ತಿತ್ವ ಲಕ್ಷ್ಮಣ ಭಟ್ರದ್ದು ಅಂತ ಹೇಳ್ತಾ, ಈ ಪ್ರಕಲ್ಪಕ್ಕಾಗಿ ನಿಮ್ಮನ್ನು ಪ್ರೋತ್ಸಾಹಿಸಿ ಯಥಾ ಸಂಭವ ಯಥಾ ಸಾಧ್ಯ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳ್ತಾ ನಾನು ಆರಂಭ ಮಾಡದಿರುವ ಭಾಷಣವನ್ನು ಮುಗಿಸುತ್ತೇನೆ. ಡಾಕ್ಟರ್ ಜೋಶಿ ಅವರು ಭಾಷಣ ಶುರು ಮಾಡಲಿಲ್ಲ, ಅವರೇ ಹೇಳಿದ್ದಾರೆ. ನಿಜವಾಗಿ ಕೂಡ ಅವರ ಮಾತುಗಳು ಅದಕ್ಕೆ ಸಮಾರೋಪ ನೋಡಿ ಅಂತ ಹೇಳಿದರೆ ಅವರು ಹೇಳಿದರು. ಅಂದರೆ ಹರಿದಾಸರಿಗೆ, ನಮ್ಮ ಹರಿಕಥಾ ಪರಿಷತ್ತಿಗೆ ಕಿವಿ ಮಾತನ್ನು ನಾವು ಮೊದಲು ಆಲಿಸಬೇಕು. ಉಳಿದ ಸಾಮಾಜಿಕವಾಗಿ ನೀವೆಲ್ಲರೂ ಆಲಿಸಿ. ಯಾಕಂದರೆ ಈಗಿನ ಸಕಾಲಿಕವಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ಕಲೆಗಳನ್ನು ಪ್ರಸ್ತುತಗೊಳಿಸಬೇಕು ಎಂಬ ಒಂದು ಸಂದೇಶವನ್ನು ನಾವು ಸ್ವೀಕರಿಸಿದ್ದೇವೆ. ಹಾಗೆ ಅವರಿಗೆ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಮಗೆ ಗಿರಿಭಟ್ರು ವೇದಿಕೆ ಮೇಲೆ ಇದ್ದಾರೆ. ಆದರೆ ನಾವು ಅವರನ್ನು ಒಂದು ಚಿಕ್ಕ ಪ್ರಣಾಮಗಳೊಂದಿಗೆ ಕೃತಜ್ಞತೆ ಸಲ್ಲಿಸಬೇಕಂತ ಇದ್ದೇವೆ. ಹೌದು, ಮತ್ತೆ ಹೌಸ್ಫುಲ್ ಕಾಣ್ತದೆ. ಅದು ಸಾಧ್ಯತೆ ನಮ್ಮ ಪರಿಷತ್ ವತಿಯಿಂದ ಖಂಡಿತ ಒಂದು ತಾಳ ಮೈಕ್ ಇಲ್ಲ, ಇಲ್ಲಿ ಒಳ್ಳೆ ನಮ್ಮ ಒಂದು
ಚಿಕ್ಕ ಕೃತಜ್ಞತೆಯನ್ನು ಗೌರವಪೂರ್ವಕ ಪರಿಣಾಮಗಳೊಂದಿಗೆ ಹರಿಕಥಾ ಪರಿಷತ್ತಿನ ಒಂದು ಫಲ ಕಾಣಿಕೆಯಲ್ಲಿ ಆಶೀರ್ವಾದ ಬೇಡ್ತಾ ಇದ್ದೇವೆ ಅಷ್ಟೇ, ಬೇರೆ ಹಾಗೆ ಎಲ್ಲರಿಗೂ ವಂದನೆಗಳು. ಪುನರೋದವರು ಒಂದು ನಿಮಿಷದಲ್ಲಿ ಮುಗಿಸಿಕೊಡ್ತಾರೆ. ಶ್ರೀರಾಮಯ್ಯ ಸುತ್ತ ವೇದಿಕೆಯಲ್ಲಿ ಬಂಧುಗಳೇ, ಪುಣ್ಯಕ್ಷೇತ್ರದಲ್ಲಿ ಹರಿಕಥಾ ಸಪ್ತಾಹ ನಡೀತಾ ಇದೆ. ನಾವೆಲ್ಲ ಗಣ್ಯರು ಒಂದು ಮಾತು ಹೇಳ್ತೇನೆ, ಬರುವಾಗ ಮಕ್ಕಳನ್ನು ಕರೆದುಕೊಂಡು ಕಾರ್ಮಿಕ ಬಂದೇ ಇದೆ, ಮಕ್ಕಳಿಗೆ ಮದುವೆ ಕಾರ್ಯಕ್ರಮ ಅಲ್ಲ, ಶಾಲಾ ಮಕ್ಕಳಿಗೆ ಓದು ಮುಗಿಯುವುದಿಲ್ಲ ಅಂತ ಹೇಳ್ತೀವಿ. ಅದರ ಹಿಂದೆ ಮೊದಲು ಪಾಠ್ಯಪುಸ್ತಕದಲ್ಲಿ ರಾಮಕೃಷ್ಣ ಭಾಗವತ ಎಲ್ಲ ಇತ್ತು, ಇವತ್ತು ಅದು ಯಾವುದೂ ಇಲ್ಲ. ಆ ಮಕ್ಕಳಿಗೆ ದೇವರ ಬಗ್ಗೆ ಜ್ಞಾನವೇ ಇಲ್ಲ. ಅಂಥ ಸಮಯದಲ್ಲಿ ಯಾವ ವಿದ್ಯಾಭ್ಯಾಸ ಮಾಡಿ ಪರರಾಷ್ಟ್ರ ಕಳಿಸಿ ನೀವು ಅನಂತರಾಗಿ ಅವರು ವೃದ್ಧಾಶ್ರಮದಲ್ಲಿ ಸರಿಯಲ್ಲ. ಆದ್ದರಿಂದ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಹೋಗುವಾಗ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗುವಾಗ ಮಕ್ಕಳನ್ನು ಕರೆದುಕೊಂಡ್ರೆ ಮಕ್ಕಳ ಮನಸ್ಸನ್ನು ನಿಜವಾಗಿ ಒಂದು ಕಡೆ ಸಂಪಾದನೆ ಜೊತೆಗೆ ಸರಿಯಾಗಿ ಮಾಡಿಕೊಳ್ಳುವಂಥ ಅವಶ್ಯಕತೆ. ಇಲ್ಲಂದರೆ ಮಕ್ಕಳನ್ನು ಹೋಗಿಲ್ಲ. ಎಷ್ಟೋ ಕೇಸುಗಳಿದೆ, ಮಕ್ಕಳೆಲ್ಲ ಸಮುದಾಯಗಳು ಕೋಟ್ಯಾಧೀಶರು ಅನಾಥಾಶ್ರಮದಲ್ಲಿ ಇದ್ದಾರೆ, ಮಕ್ಕಳು ಪರರಾಷ್ಟ್ರದಲ್ಲಿದ್ದಾರೆ. ಅಪ್ಪ ಅಮ್ಮ ಸತ್ರ ಕೂಡ ಬರೀ ಬರುವುದಿಲ್ಲ, ಖರ್ಚಿಗೆ ಕಳಿಸ್ತೆ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಬರ್ತದೆ, ಧಾರ್ಮಿಕ ಪ್ರಜ್ಞೆ ಇಲ್ಲದಿದ್ದಾರೆ. ಅಂದರೆ ಧಾರ್ಮಿಕ ಪ್ರಜ್ಞೆ ಕೊಡುವಂಥ ಕೆಲಸ ಆಗಬೇಕು. ಅದನ್ನು ಯಾರಿಗಳಿಗೆ ಆಗಲಿ ಎಷ್ಟು ಜನಕ್ಕಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗಿ. ಯಾಕೆಂದರೆ ನೀವು ಓದಿರಲಿ, ಪಾಠದ ಹೊತ್ತಿಗೆ ಪಾಠೇತರ ಚಳವಳಿಗೆ ಮಾತ್ರ ಮಕ್ಕಳು ಹುಷಾರಾಗ್ತಾರೆ ಅಂತ ಕೆಲಸ ಆಗಬೇಕು. ಹರಿಕಥೆಗೆ ಮಾಡ್ತಾ ಇದ್ದೇವೆ, ಹೆಚ್ಚಿಗೆ ಭಾಗವಹಿಸಿ ಲಾಭಗಳಿವೆ ಅಂತ ಹೇಳ್ತಾ ಪುಣ್ಯ ಕ್ಷೇತ್ರಕ್ಕೆ ಅನಿಸುತ್ತಾ ಲಕ್ಷ್ಮೀನಾರಾಯಣ ಭಟ್ರ ಹೃದಯಕ್ಕೆ ಆತ್ಮ ಸಂತೋಷ ಪಟ್ಟಿರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ನಮಸ್ಕಾರ. ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು ನಮ್ಮ ಹರಿಕಥಾ ಪರಿಷತ್ತಿನ ಗೌರವಾಧ್ಯಕ್ಷರು. ಆ ದಿನದಿಂದಲೂ ಈ ದಿನದವರೆಗೂ ಎಲ್ಲ ಕಾರ್ಯಕ್ರಮಕ್ಕೆ ಹಾಜರಾತಿಯೊಂದಿಗೆ ನಮಗೆ ತುಂಬ ಹೃದಯದ ಪ್ರೋತ್ಸಾಹ ನೀಡ್ತಕ್ಕಂಥವರಾಗಿದ್ದಾರೆ. ಅವರಿಗೆ ವಂದನೆಗಳು. ಈ ಸಭೆಯಲ್ಲಿ ಇದೀಗ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರಿಗೆ, ಹಾಗೆ ವೇದಮೂರ್ತಿ ಶ್ರೀ ಎಂ ಗಿರಿಧರ ಭಟ್ ಅವರಿಗೆ, ಹಾಗೆ ಶ್ರೀಮತಿ ವಿಜಯಲಕ್ಷ್ಮಿ ಭಟ್ ಅವರಿಗೆ, ಹಾಗೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಹಾಗೆ ಶ್ರೀ ಎಂ ರವೀಂದ್ರ ಶೇಖ್, ಹಾಗೆ ಉಪೇಂದ್ರ ಆಚಾರ್ಯ ಪ್ರಭು, ಮತ್ತು ಶ್ರೀ ಬೆಟ್ಟಂಪಾಡಿ ಸುಂದರ್ ಶೆಟ್ಟಿ, ಹಾಗೆ ನಮ್ಮ ಮಾನ್ಯ ಗುರುರಾಜ್, ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.